ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿ5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕುರ್ಚಿಗಾಗಿ ಮುಖಂಡರ ಮಧ್ಯೆ ವಾಗ್ವಾದ, ಬಹಿರಂಗಗೊಂಡ ಭಿನ್ನಮತ. ರಾಜಕೀಯ ದುರುದ್ದೇಶದಿಂದ ಸರ್ಕಾರ ಅಸ್ಥಿರಗೊಳಿಸಲು ಷಡ್ಯಂತ್ರ, ಸಚಿವ ಶರಣ ಪ್ರಕಾಶ್ ಪಾಟೀಲ್. ಬಿಜೆಪಿಯಿಂದ ಸರ್ಕಾರವನ್ನು ಬುಡಮೇಲು ಮಾಡುವ ಹುನ್ನಾರ, ಸಚಿವ ಬೋಸರಾಜ್. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ, ರಾಜ್ಯಪಾಲರ ವಿರುದ್ಧ ಆಕ್ರೋಶ. ನುರಿಯ ಚಂದಯ್ಯನ ವಚನಗಳಲ್ಲಿ ಕಾಯಕ ನಿಷ್ಠೆ ಆದರ್ಶಗಳನ್ನು ಪಾಲಿಸಿ, ಅಪರ ಜಿಲ್ಲಾಧಿಕಾರಿ ಶಿವಪ್ಪ ಯಲ್ಲಪ್ಪ ಭಜಂತ್ರಿ. ವಿಕಲಚೇತನರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಿ, ಶಿವಶಂಕರ್ ಬಳೆ. ಪಡಿತರ ಚೀಟಿ ಪಡೆಯುವ ಮಾನದಂಡ ಸರಳೀಕರಿಸಲು ಒತ್ತಾಯಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ರಾಜ್ಯಪಾಲರ ವಜಾಗೊಳಿಸಲು ಆಗ್ರಹಿಸಿ ಕುರುಬರ ಸಂಘದಿಂದ ಪ್ರತಿಭಟನೆ. ಮಾಣಿಕಪ್ರಭು ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 185ನೇ ವರ್ಷದ ವಿಶ್ವ ಚಾಹಕರ ದಿನಾಚರಣೆ. ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕರ ದತ್ತಪ್ಪ ಸಾಗ್ನೂರು ಮುಂದುವರಿಕೆಗೆ ಮನವಿ. ಮತ್ತು ತುರುವಿಹಾಳ ಇಸ್ಪೀಟ್ ಅಡ್ಡೆಗಳ ಮೇಲೆ ದಾಳಿ, 1.22 ಲಕ್ಷ ಹಣ ಜಪ್ತಿ. ವಾರ್ತೆಗಳ ವಿವರ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ವಿರೋಧಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕುರ್ಚಿಗಾಗಿ ಕಾಂಗ್ರೆಸ್ ಮುಖಂಡರು ಕಚ್ಚಾಡಿದ ಘಟನೆ ನಡೆಯಿತು. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕುರ್ಚಿಗಾಗಿ ಕಾಂಗ್ರೆಸ್ ಮುಖಂಡರು ಕಚ್ಚಾಡಿದ ಘಟನೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಬಿಡಾರದಲ್ಲಿ ಕೆಲವೇ ಕುರ್ಚಿಗಳನ್ನು ಹಾಕಲಾಗಿತ್ತು. ಸಚಿವರು ಸಂಸದರು ಬರುತ್ತಿದ್ದಂತೆ ಕುರ್ಚಿಯಲ್ಲಿ ಕುಳಿತ ಮುಖಂಡರು ಎದ್ದು ಕುರ್ಚಿ ಬಿಟ್ಟುಕೊಡುತ್ತಿದ್ದರು. ಇದೇ ವೇಳೆ ನಗರಸಭೆ ಸದಸ್ಯ ಜಿಂದಪ್ಪ ಅವರು ಇನ್ನೊಂದಿಷ್ಟು ಕುರ್ಚಿ ತಂದಿದ್ದರೆ ಏನಾಗ್ತಿತ್ತು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಅವರನ್ನು ಪ್ರಶ್ನಿಸುತ್ತಿದ್ದಂತೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಅವರು ಮಧ್ಯ ಪ್ರವೇಶಿಸಿದಾಗ ಮಾತಿಗೆ ಮಾತು ಬೆಳೆದು ಪ್ರತಿಭಟನೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಉಂಟಾಯಿತು. ಈ ವೇಳೆ ಪಕ್ಷದ ಎಲ್ಲಾ ಗುಂಪುಗಳ ಮಧ್ಯೆ ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. ಜಿಲ್ಲಾ ಕಾಂಗ್ರೆಸ್ಸಿನಲ್ಲಿರುವ 2 ಬಣಗಳ
ಆಂತರಿಕ ಕಚ್ಚಾಟ ಪ್ರತಿಭಟನೆ ಸ್ಥಳದಲ್ಲಿಯೇ ಬಹಿರಂಗಗೊಂಡಿತು. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜಕೀಯ ದುರುದ್ದೇಶದಿಂದ ರಾಜ್ಯಪಾಲರ ಮುಖಾಂತರ ಷಡ್ಯಂತ್ರ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜಕೀಯ ದುರುದ್ದೇಶದಿಂದ ರಾಜ್ಯಪಾಲರ ಮುಖಾಂತರ ಷಡ್ಯಂತ್ರ ಮಾಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಯಾವುದೇ ಮುಖ್ಯಮಂತ್ರಿ ಮೇಲೆ ದೂರು ಬಂದರೆ ಅದು ತನಿಖಾ ಸಂಸ್ಥೆಯಿಂದ ಬರಬೇಕೆಂಬ ನಿಯಮವಿದೆ. ಆದರೆ ವ್ಯಕ್ತಿಯೋರ್ವ ಸಿಎಂ ವಿರುದ್ಧ ದೂರು ನೀಡಿದ ತಕ್ಷಣ ರಾತ್ರೋರಾತ್ರಿ ನೋಟಿಸ್ ನೀಡಿ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪೂರ್ವ ನಿಯೋಜಿತ ಷಡ್ಯಂತ್ರವಾಗಿದೆ ಎಂದರು. ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ ಚುನಾಯಿತ ಸರ್ಕಾರವನ್ನು ಬುಡಮೇಲು ಮಾಡಲು ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇಡೀ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ಇದ್ದೇವೆ. ಇದನ್ನು ರಾಜಕೀಯವಾಗಿ ಎದುರಿಸುತ್ತೇವೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ. 5 ಗ್ಯಾರಂಟಿ ಯೋಜನೆ ಜಾರಿಗೊಳಿಸುವ ಮೂಲಕ 56,000 ಕೋಟಿ ಬಡಜನರಿಗೆ ಕೊಡುತ್ತಿರುವುದನ್ನು ಸಹಿಸಿಕೊಳ್ಳದ ಬಿಜೆಪಿ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸಲು ಹುನ್ನಾರ ನಡೆಸಿದೆ ಎಂದು ಆಪಾದಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ರಾಜಕೀಯ ದುರುದ್ದೇಶದಿಂದ ರಾಜ್ಯಪಾಲರ ಮುಖಾಂತರ ಇವತ್ತು ಇಲ್ಲಿ ಷಡ್ಯಂತ್ರ ಮಾಡ್ತಾ ಇದೆ. ತಮಗೆಲ್ಲರಿಗೆ ಭಾಳ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 2021ರಲ್ಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೊರಡಿಸಿ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಅಂಡರ್ ಸೆಕ್ಷನ್ 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಆಫ್ 1988 ಪ್ರಕಾರ ಅನುಮತಿ ಕೊಡಬೇಕಾಗಿದ್ದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಅವರು ನೋಟಿಫಿಕೇಷನ್ ಮಾಡಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ನಮೂದಾಗಿದೆ ಏನಂದರೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಕಂಪ್ಲೇಂಟ್ ಬಂದರೆ ಅವರು ಒಂದು ವೇಳೆ ಪರ್ಮಿಷನ್ ಕೊಡಬೇಕಾದ್ರೆ ಕಂಪ್ಲೇಂಟ್ ಯಾರಿಂದ ಬರಬೇಕು ಅಂತಂದರೆ ಯಾವುದೇ ತನಿಖಾ ಸಂಸ್ಥೆಯಿಂದ ಬರಬೇಕು, ಫ್ರಮ್ ಎ ಪೊಲೀಸ್ ಆಫೀಸರ್ ರಿಪ್ರೆಸೆಂಟಿಂಗ್ ಎನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆಮೇಲೆ ಯಾವ ರ್ಯಾಂಕಿಂದು ಅಂತ ಅದರಲ್ಲಿ ನಮ್ಮದು ಇದೆ ಏನಂದರೆ ಒಬ್ಬ DG ಲೆವೆಲ್ ರ್ಯಾಂಕ್ ಆಫೀಸರಿಂದ ಅವರು ಒಂದು ರಿಕ್ವೆಸ್ಟ್ ಬಂದಿರಬೇಕು. ಆದರೆ ಇಲ್ಲಿ ಒಬ್ಬ ಪ್ರೈವೇಟ್ ವ್ಯಕ್ತಿ ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟು ರಾತ್ರೋರಾತ್ರಿ ಇವರು ಸಾಯಂಕಾಲ ಕೊಡ್ತಾರೆ, ಇವರು ರಾತ್ರಿ ನೋಟಿಸ್ ಇಶ್ಯೂ ಮಾಡಿ ಅದು ರಾಜಕೀಯ ಪ್ರೇರಿತವಾಗಿ ಆಮೇಲೆ ಪ್ರೀ ಪ್ಲ್ಯಾನ್ಡ್ ಆಗಿ ಇವರು ದಿಲ್ಲಿಗೆ ಹೋಗಿ ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅನುಮತಿ ಕೊಟ್ಟು ಇವತ್ತು ಏನಂತಂದರೆ ಇಲ್ಲಿ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಪ್ರಯತ್ನ, ಒಂದು ಷಡ್ಯಂತ್ರ, ಒಂದು ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರಯತ್ನ ಮೋದಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಅದಕ್ಕಾಗಿ ಈ ಸಂವಿಧಾನವನ್ನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇದರಲ್ಲಿ ಎಲ್ಲವೂ ಕೂಡ ಅಂದರೆ ಇಲ್ಲಿ ಎಲ್ರಿಗೂ ಸಮಾನವಾಗಿ ಕಾಣ್ತಕ್ಕಂಥದ್ದು. ಎಲ್ಲ ಸರ್ಕಾರಗಳನ್ನು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯಪಾಲರಾಗಲಿ ಚುನಾಯಿತ ಸರ್ಕಾರಗಳನ್ನು ಬುಡಮೇಲು ಮಾಡಬಾರ್ದು ಅಂತಕ್ಕಂಥ ಭಾಳ ಸ್ಪಷ್ಟವಾಗಿದ್ದರೂ ಕೂಡ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡು ಮೋದಿ ಸರ್ಕಾರ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಂಪೂರ್ಣ ಸಂಪುಟ ಮತ್ತು ಎಲ್ಲ ಶಾಸಕರು ಎಲ್ಲ ಪಕ್ಷ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲ ಇದ್ದೀವಿ. ಹಾಗಾಗಿ ಇವತ್ತು ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಅಂತಕ್ಕಂಥದ್ದು ನಮ್ಮ ನಿಮ್ಮ ವಿರುದ್ಧ ಬಿಜೆಪಿ ಈಗ ಅವರು ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಇದೆ ಇಲ್ಲ ಅಂತಕ್ಕಂಥದ್ದು ನೀವು ಅವಲೋಕನ ಮಾಡಿ. ಯಾಕಂದರೆ ರಾತ್ರೋರಾತ್ರಿ
ಈಗ ಬಹಳ ಸ್ಪಷ್ಟವಾಗಿ ಇದು ರಾಜಕೀಯ ಪ್ರೇರಿತ ಅಂತ ನಾವು ಸುಮ್ಮನೆ ಆಫ್ ಹ್ಯಾಂಡ್ ಹೇಳ್ತಾ ಇಲ್ಲ. ಇದಕ್ಕೆ ರೀಸನ್ ಇದೆ. ಏನ್ ರೀಸನ್ ಅಂದ್ರೆ ನೋಡಿ, ಇವ್ರ ವಿರುದ್ಧ ಲೋಕಾಯುಕ್ತರು ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತರೇ ದೂರನ್ನ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ. ಇವತ್ತು ನಿರಾಣಿ ವಿರುದ್ಧ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಜನಾರ್ದನ್ ರೆಡ್ಡಿ ವಿರುದ್ಧ, ಜೊಲ್ಲೆ ವಿರುದ್ಧ, 3 ಬಿಜೆಪಿ, ಒಬ್ಬ ಕೇಂದ್ರದ ಮಂತ್ರಿ ವಿರುದ್ಧ ಲೋಕಾಯುಕ್ತರು ಸ್ವತಃ ಅಂದರೆ ಲೋಕಾಯುಕ್ತ ಕಚೇರಿಯ ಅಧಿಕಾರಿಗಳು ಎಲ್ಲಿ ರಾಜ್ಯಪಾಲರಿಗೆ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. 1 ವರ್ಷ ಮೇಲಾಯ್ತು. ಆದರೆ ದಿಢೀರವಾಗಿ ಇಲ್ಲಿ ರಾತ್ರೋರಾತ್ರಿ ಯಾವುದೋ ಒಂದು ಪ್ರೈವೇಟ್ ಪರ್ಸನ್ ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಮೇಲೆ ಇವರು 17A ಅಂಡರ್ ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಪ್ರೊವಿಷನ್ ಇಲ್ಲ. ಇದು ಕಾನೂನು ಬಾಹಿರ, ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಾವು ಮಾಡಿದೀವ, ಕೇಂದ್ರ ಸರ್ಕಾರನೇ ಮಾಡಿದೆ. ಇದೆಲ್ಲ ನಮ್ಮ ಸರ್ಕಾರ ಯಾಕೆ ಅಸ್ಥಿರಗೊಳಿಸಬೇಕು ಅಂತ ಇದ್ದಾರೆ ಅಂದರೆ, ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆನೂ ಅವ್ರ ಮೇಲಿಲ್ಲ. ಒಬ್ಬ ಪ್ರಾಮಾಣಿಕ ಬಡವರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನು ಇಳಿಸಿದರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಏನು ನಾವು 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಬಡವರಿಗೆ 56,000 ಕೋಟಿ ಹಣ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದೀವಿ, ಅದನ್ನ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಇವರಿಗೆ, ಬಿಜೆಪಿ ಅವರಿಗೆ. ಇವರು ಬಡವರ ವಿರೋಧಿ. ರಾಜ್ಯದ ಜನರ ಆಶೀರ್ವಾದದಿಂದ 135 ಜನ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದು, ಕಳೆದ 1.5 ವರ್ಷದಿಂದ ಜನಪರ ಆಡಳಿತ ನಡೆಸುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡುವಂತಹ ಹುನ್ನಾರವನ್ನು ಬಿಜೆಪಿ ಪಕ್ಷ ಮಾಡುತ್ತಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ರಾಜ್ಯದ ಜನರ ಆಶೀರ್ವಾದದಿಂದ 135 ಜನ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದು, ಕಳೆದ 1.5 ವರ್ಷದಿಂದ ಜನಪರ ಆಡಳಿತ ನಡೆಸುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡುವಂತಹ ಹುನ್ನಾರವನ್ನು ಬಿಜೆಪಿ ಪಕ್ಷ ಮಾಡುತ್ತಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶಾಸಕರ ಖರೀದಿ ಆಪರೇಷನ್ ಕಮಲದಂತಹ ದುಸ್ಸಾಹಸಕ್ಕೆ ಕೈ ಹಾಕಿ ಸಫಲವಾಗದಿದ್ದಾಗ ರಾಜ್ಯಪಾಲರನ್ನು ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮೂಡ ಅನೇಕ ವರ್ಷಗಳ ಹಿಂದೆ ನಡೆದ ಪ್ರಕರಣ, ಅವತ್ತು ಅವರದೇ ಸರ್ಕಾರವೇ ಒತ್ತು ತನಿಖೆಗೆ ಮುಂದಾಗಲಿಲ್ಲ ಎಂದರು. ಕುಮಾರಸ್ವಾಮಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಜಾತ್ಯತೀತ ಹೆಸರು ಹೇಳಿಕೊಂಡು ಬಿಜೆಪಿಯೊಂದಿಗೆ ಕೈ ಜೋಡಿಸಿದವರಿಗೆ ಸಿದ್ದರಾಮಯ್ಯರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ, ಅಧಿಕಾರ ಸಿಕ್ಕಲ್ಲಿ ಹೋಗುವವರು ಅವಕಾಶವಾದಿ ರಾಜಕಾರಣಿ ಎಂದು ಟೀಕಿಸಿದರು. ಸಂವಿಧಾನ ವಿರೋಧವಾಗಿ ನಡೆದುಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಸಹಿತ ನಡೆದಿರತಕ್ಕಂಥ ಸಹಿತ ಎಲ್ಲರಿಗೂ ಆಪರೇಷನ್ ಕಮಲ ಗೊತ್ತಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಜನರು 135 ಶಾಸಕರನ್ನು ಆರಿಸಿ ತಂದು ಇವತ್ತು ಉತ್ತಮವಾದಂತಹ ಸರ್ಕಾರವನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ 15 ತಿಂಗಳಿಂದ ನಡೆದಿರ್ತಕ್ಕಂಥ ಈ ಸರ್ಕಾರವನ್ನು ಉಳುಮೇಲು ಮಾಡಬೇಕು, ತೆಗಿಬೇಕು ಅಂತೇಳಿ ಅನೇಕ ಪ್ರಯತ್ನಗಳು ಇವತ್ತು ಬಿಜೆಪಿಯವರು ಮಾಡಿದ್ದಾರೆ. ಅನೇಕ ಸಂಸ್ಥೆಗಳ ಮುಖಾಂತರ ಮಾಡಿದರು. ಶಾಸಕರನ್ನು ಖರೀದಿ ಮಾಡಿ ಆಪರೇಷನ್ ಕಮಲ ಮಾಡಬೇಕಂತ ಪ್ರಯತ್ನಗಳು ಮಾಡಿದರು. ಎಲ್ಲವನ್ನು ಯಾವುದೂ ಸಫಲ ಆಗಲಾದಂಥ ಸಂದರ್ಭದಲ್ಲಿ ಈ ರಾಜ್ಯಪಾಲರನ್ನು ಪಪೆಟ್ಟಾಗಿ ಉಪಯೋಗ ಮಾಡಿಕೊಂಡು ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನು ಜಾರಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ಸಚಿವರು ಹೇಳಿದ್ದಾರೆ, ಯಾವುದೇ 17A ಈ ರೀತಿಯಾದಂಥ ಆಪಾದನೆ ಮಾಡಲಿಕ್ಕಾಗಲಿ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಕ್ಕೆ ಅವಕಾಶಕ್ಕೆ ಆಗಲೇ ತನಿಖೆ ನಡೀತಾ ಇದೆ. ಯಾರು ಬೇಕಾದರೂ ಮಾಡ್ಬೋದು. ಇವತ್ತು ಅದು ನಡೆದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಮೂಡ 11 ದಿನಗಳಲ್ಲಿ ಬಿಜೆಪಿಯ ಮೇಯರ್ ಇರತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಪ್ರಕರಣ, ಅನೇಕ ವರ್ಷಗಳಿಂದ ನಡೆದಿರ್ತಕ್ಕಂಥ ಪ್ರಕರಣ. ಅವ್ರದ್ದೇ ಸರ್ಕಾರಗಳಿದ್ದವು. ಆ ಸಂದರ್ಭದಲ್ಲಿ ಮೂಡ ವಿಷಯ ಎತ್ತಿ ಇವತ್ತು ಆಪಾದನೆ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಕುಮಾರಸ್ವಾಮಿ ಯಾವ ಸಿದ್ಧಾಂತದ ಮೇಲೆ ಹೇಳ್ತಾರೆ, ಯಾವ ಸಿದ್ಧಾಂತದ ಮೇಲೆ ರಾಜಕೀಯದಲ್ಲಿ ಇದ್ದಾರೆ? ಜಾತ್ಯತೀತ ಪಕ್ಷ ಅಂತ ಇಟ್ಕೊಂಡು ಬಿಜೆಪಿ ಅವ್ರ ಜೊತೆಲಿ ಒಕ್ಕೊಂಡು ಅವ್ರ ಮಾತು ನಿಂದ್ರಪ್ಪ, ಅವರು ಬಿಜೆಪಿ ಅವ್ರ ಜೊತೆಲಿ ಒಕ್ಕೊಂಡು ಅವ್ರು ನಮ್ಮ ಬಗ್ಗೆ ವಿರುದ್ಧ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ರಾಜಕೀಯ ಬೇಕು, ಅವ್ರ ಮಾತುಗಳು ನಾವು ಕೇಳಬೇಕು. ಜನರು 123 ಸ್ಥಾನಗಳು ಬರಲಿದ್ರೆ ಪಾರ್ಟಿನ ಅಬಾಲಿಷನ್ ಮಾಡ್ತು ಅಂತಂದ್ರು. ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು? ಅವ್ರು ಕೇಳ್ರಿ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ರಾಜ್ಯಪಾಲರ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು.
ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ಶಾಸಕರಾದ ಹಂಪನಗೌಡ ಬಾದರ್ಲಿ, ಹಂಪಯ್ಯ ಸಾಹುಕಾರ್, ಎ ವಸಂತಕುಮಾರ್, ಬಸನಗೌಡ ತುರ್ವಿಹಾಳ್, ಶರಣಗೌಡ ಬಯ್ಯಾಪುರ್ ಮಾತನಾಡಿದರು. ಬಿಜೆಪಿ ಪಕ್ಷ ರಾಜಕೀಯ ದುರುದ್ದೇಶಕ್ಕಾಗಿ ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ಮಾಡಲಾಗಿದೆ ಎಂದು ಆಪಾದಿಸಿದರು. ಸಂವಿಧಾನ ವಿರೋಧಿ ರಾಜ್ಯಪಾಲರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ರಾಜ್ಯಪಾಲರು ರಾಜಕೀಯ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದು, ನಿಯಮ ಬಾಹಿರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಪ್ರಜಾಪ್ರಭುತ್ವದ ಅಡಿ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರಕ್ಕೆ ರಾಜಭವನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ನರೇಂದ್ರ ಮೋದಿ ಕೈಗೊಂಬೆಯಾದ ರಾಜ್ಯಪಾಲರಿಗೆ ಸುಳ್ಳು ಪ್ರಾಸಿಕ್ಯೂಷನ್ ನೀಡಿರುವ ರಾಜ್ಯಪಾಲರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬಿಜೆಪಿಯ ಕೈಗೊಂಬೆಯಾಗಿರುವ ರಾಜ್ಯಪಾಲರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಸರ್ಕಾರ ದುರುಪಯೋಗಪಡಿಸುವಂತ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಜಿಂದಾಬಾದ್ ಸುಳ್ಳು ಪ್ರಧಾನಮಂತ್ರಿ ಕೈಗೊಂಬೆಯಾದ ರಾಜ್ಯಪಾಲರಿಗೆ ನರೇಂದ್ರ ಮೋದಿ ಕೈಗೊಂಬೆಯಾದ ರಾಜ್ಯಪಾಲರಿಗೆ ಸುಳ್ಳು ಪ್ರಾಸಿಕ್ಯೂಷನ್ ನೀಡಿರುವ ರಾಜ್ಯಪಾಲರಿಗೆ ಬಿಜೆಪಿ ಕೈಗೊಂಬೆ ಆಗಿರುವಂತ ರಾಜ್ಯಪಾಲರಿಗೆ ಕೈಗೊಂಬೆ ಆಗಿರುವಂತ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಪ್ರಧಾನಮಂತ್ರಿ ಕೈಗೊಂಬೆಯಾದ ರಾಜ್ಯ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತರು ಇನ್ನೂ ಅದನ್ನ ಪರಿಶೀಲನಾ ಹಂತದಲ್ಲಿದ್ದಾಗಲೇ ಅವರು ದಿಢೀರನೆ ಬಂದು ರಾಜ್ಯಪಾಲರಿಗೆ ಇನ್ನೊಂದು ಅರ್ಜಿಯನ್ನು ಕೊಟ್ಟು ಆ ಒಬ್ಬ ಖಾಸಗಿ ವ್ಯಕ್ತಿಯ ಒಂದು ಪತ್ರದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ಅವಕಾಶ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಕೂಡ ರಾಜ್ಯಪಾಲರು ಇವತ್ತು ಒಂದು ರಾಜಕೀಯ ಷಡ್ಯಂತ್ರ ಡೆಲ್ಲಿಗೆ ಹೋಗಿ ದಿಲ್ಲಿಯಲ್ಲಿರ್ತಕ್ಕಂಥ ಅಮಿತ್ ಶಾ ಮತ್ತು ಮೋದಿ ಸರ್ಕಾರದ ಕೆಲವು ಮಂತ್ರಿ ಜೊತೆ ಸಮಾಲೋಚನೆ ಮಾಡಿ ಅವರ ಮಾರ್ಗದರ್ಶನ ಪಡೆದು ಇಲ್ಲಿ ಬಂದು ಇಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತವಾಗಿದೆ. ಇಲ್ಲಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಕೃತ್ಯ ಇದೆ. ಅವರು ಯಾಕೆ ನಮ್ಮ ಸರ್ಕಾರದ ವಿರುದ್ಧ ಇದ್ದಾರೆ, ಯಾಕೆ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಾರೆ ಅಂತಂದ್ರೆ, ನಮ್ಮ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ಈ ರಾಜ್ಯದಲ್ಲಿ 56,000 ಕೋಟಿ ಹಣ ಇವತ್ತು ಗ್ಯಾರಂಟಿ ಮುಖಾಂತರ ಬಡವರಿಗೆ ಕೊಡ್ತಕ್ಕಂಥದ್ದನ್ನ ಅವ್ರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಬಿಜೆಪಿಯವರು ಬಡವರ ವಿರೋಧಿಗಳು. ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಇದೇ ಯಡಿಯೂರಪ್ಪ, ಇದೇ ಅಶೋಕ್, ಇದೇ ಎಲ್ಲ ಬಿಜೆಪಿಯ ಮುಖಂಡರು ಏನ್ ಹೇಳಿದ್ರು, ಇದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಮಂತ್ರಿಮಂಡಲ ಇವತ್ತು ನಾವು 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಮುಖಂಡರು, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಏನೋ ಒಬ್ಬ ಮುಖ್ಯಮಂತ್ರಿ
ಯಾಕೆ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮೇಲೆ ಅವರು ತೇಜೋದಯ ಮಾಡಬೇಕು, ಈ ಸರ್ಕಾರವನ್ನು ತೆಗಿಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಈ ಒಂದು ಷಡ್ಯಂತ್ರ ಇದೆ. ಇದಕ್ಕೆ ನಾವು ಯಾರು ಹೆದರುವುದಿಲ್ಲ. ಇದನ್ನು ನಾವು ಧೈರ್ಯದಿಂದ ಇದನ್ನು ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮತ್ತು ಇದು ರಾಜಕೀಯವಾಗಿಯೂ ಕೂಡ ನಾವು ಎದುರಿಸ್ತೀವಿ. ಈ ಬಿಜೆಪಿಯ ದೊಡ್ಡ ಬೆದರಿಕೆಗಳಿಗೆ ನಾವು ಯಾರು ಹೆದರಲ್ಲ. ನಾವು ಇಡೀ ಮಂತ್ರಿಮಂಡಲ ಇವತ್ತು ಮುಖ್ಯಮಂತ್ರಿಗಳ ಜೊತೆಗಿದೆ. ಇವತ್ತು ಎಲ್ಲ ಶಾಸಕರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಇಡೀ ಪಕ್ಷ ಇವತ್ತು ಹೈಕಮಾಂಡ್ ಎಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗಿದ್ದೀವಿ. ಇವತ್ತು ಬಿಜೆಪಿ ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ನಾವು ಇದನ್ನ ಎದುರಿಸ್ತೀವಿ. ಅವ್ರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಏನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇವರು ರಾಜ್ಯಪಾಲರು ಒಂದು ರಾಜಕೀಯ ಒಂದು ಪ್ರೇರಿತವಾಗಿರ್ತಕ್ಕಂಥ ಏನೋ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇಡೀ ದೇಶದಲ್ಲಿ ಎಲ್ಲೆಲ್ಲೂ ಬಿಜೆಪಿ ಹೊರತು ಸೂಚನೆಯಂತೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ ಎಂಬುದು ಈಗಾಗಲೇ ಅನೇಕ ಹಿರಿಯರೆಲ್ಲ ಮಾತನಾಡಿದ್ದಾರೆ. ಈ ದೇಶದಲ್ಲಿ ಬಿಜೆಪಿಯ ಸರ್ಕಾರ ಬಂದ ನಂತರ ರಾಷ್ಟ್ರದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಹತ್ರ ಸರ್ಕಾರಗಳನ್ನು ತೆಗೆಯುವಂತ ಕೆಲಸ ಪ್ರಾರಂಭ ಆಗುತ್ತೆ ಮೇಲೆ ಗೊತ್ತಿದೆ. ಆಪರೇಷನ್ ಕಮಲ ಎಂಬುದು ಪ್ರಾರಂಭ ಆಗಿದೆ ಈ ಬಿಜೆಪಿಯ ಕೇಂದ್ರ ಸರ್ಕಾರ ಪ್ರಯತ್ನದಿಂದ. ಅನೇಕ ರಾಜ್ಯಗಳಲ್ಲಿ ಕರ್ನಾಟಕಕ್ಕೂ ಸೇರಿ ಮಧ್ಯಪ್ರದೇಶ, ಗೋವಾ, ಮಹಾರಾಷ್ಟ್ರ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳ ಮುಖಾಂತರ ಸರ್ಕಾರವನ್ನು ರಚನೆ ಮಾಡಿ ಮುಂದೆ ಬಂದಿರತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಪರಾಭವಗೊಂಡು ಅನೇಕ ಪ್ರಯತ್ನಗಳ ಮುಖಾಂತರ ಸಂವಿಧಾನ ವಿರೋಧವಾಗಿ ಈ ಬಿಜೆಪಿಯನ್ನು ನಂಬ್ಕೊಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಕರ್ನಾಟಕದಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳು ವಿಫಲ ಆಗಿ 2023ರಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಮಾಡುವ ಮುಖಾಂತರ ಹಿಂದುಳಿದ ನಾಯಕರು ಅತ್ಯಂತ ಉತ್ತಮ ಆಡಳಿತ ಮತ್ತು ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಅನುಕಂಪ ಇರತಕ್ಕಂಥ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ 135 ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಪಡೆದಿರತಕ್ಕಂಥದ್ದು ಅವರಿಗೆ ಗೊತ್ತಿರುವಂಥದ್ದು. ಅಂದಿನಿಂದ ಇಂದಿನವರೆಗೂ ಸುಮಾರು 15 ತಿಂಗಳಿಂದ ಸತತವಾಗಿ ಅನೇಕ ರೀತಿಯಾದಂತಹ ಪ್ರಯತ್ನಗಳು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರನ್ನು ಖರೀದಿ ಮಾಡಿ ಇಲ್ಲಿ ಪುರಮೇಲೆ ಮಾಡಬೇಕು ಸರ್ಕಾರ ಅಂತೇಳಿ ಪ್ರಯತ್ನ ಮಾಡಿದ್ರು, ಅದು ನಡೆಯಲಿಲ್ಲ. ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕೆಲವು ಪ್ರಮುಖರ ಮೇಲೆ ಇಡಿ ಮುಖಾಂತರ, ಸಿಬಿಐ ಮುಖಾಂತರ, ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅನೇಕ ಪ್ರಯತ್ನಗಳು ಮಾಡಿದ್ರು. ಅದು ಸಹಿತ ಸಫಲ ಆಗಿಲ್ಲ. ನಮಗೆಲ್ಲ ಗೊತ್ತಿದ್ದಂತೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಎನ್ಕ್ವೈರಿನ ಹೇಳಿದರು. ಒಬ್ಬ ಅಧಿಕಾರಿಗಳು ಅವರಿಗೆ ವಾರ್ನಿಂಗ್ ಕೊಡ್ತಾರೆ, ನೀವು ಮುಖ್ಯಮಂತ್ರಿ ಹೆಸರು, ಉಪಮುಖ್ಯಮಂತ್ರಿ ಹೆಸರು ನೀವು ಹೇಳಲೇಬೇಕು. ಹೇಳಿದ್ರೆ ನಿಮಗೆ ನಾವು ಸಾಯ ತನಕ ನಿಮಗೆ ತೊಂದರೆ ಕೊಡ್ತೀವಿ. ನೀವು ಅವರಿಬ್ಬರ ಹೆಸರು ಹೇಳಿದ್ರೆ ನೀವು ಮುಂದೆ ಬರುವಂತದ್ದೆಲ್ಲವೇ ಅನುಕೂಲವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರಂತ ಮಾತನ್ನ ಹೇಳಿರ್ತಕ್ಕಂಥದ್ದು ಅಧಿಕಾರ ತಿರಸ್ಕಾರ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಇಡಿ ಅಧಿಕಾರಿಗಳ ಮೇಲೆ FIR ಮಾಡಿರ್ತಕ್ಕಂಥ ಇದು ತಮ್ಗೆ ಗೊತ್ತಿದೆ. ಅಂದ್ರೆ ಈ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಯಾವ ದಿಶೆಯಲ್ಲಿ ಸಂವಿಧಾನ ವಿರೋಧವಾಗಿ ಸರ್ಕಾರದ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಇಡಿ ಪ್ರಯತ್ನ, ಇನ್ಕಮ್ ಟ್ಯಾಕ್ಸ್ ಪ್ರಯತ್ನ, ಸಿಬಿಐ ಪ್ರಯತ್ನ, ಆಪರೇಷನ್ ಕಮಲ ಪ್ರಯತ್ನ ಇವೆಲ್ಲವೂ ಹೋದ ನಂತರ ಸಹಿತ ಇವತ್ತು ಈ ಕೆಲಸಕ್ಕೆ ರಾಜಭವನ ದುರುಪಯೋಗ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ನಾವು 135 ಸದಸ್ಯರು ಮತ್ತು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಯಾವತ್ತು ರಾಜ್ಯದ ಕಾರ್ಯಕರ್ತರು 6 ಕೋಟಿ ಜನರು ಅವರ ಬೆನ್ನಿಗೆ ಇಲ್ಲಿ ಅಂತಕ್ಕಂಥ ಮಾತುಗಳು ತಾವು ಕೇಳ್ತೀವಿ. ಹಾಗಾಗಿ ಈ ಒಂದು ಖಂಡನೆ ನಾವು ಎಲ್ಲರೂ
ನಾವು ಕಲಿಸ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಇವತ್ತು ಸಿದ್ದರಾಮಯ್ಯನವರನ್ನ ಇವತ್ತು ಅವರು ಮಾಡತಕ್ಕಂಥ ಕೆಲಸಗಳು ನೋಡಿದರೆ ಇವತ್ತು ನಮಗೆ ಸೆಂಟ್ರಲ್ನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾರೂ ನಮಗೆ ವಿಷಯ ಕೊಡ್ತಕ್ಕಂಥವರೆಲ್ಲ ಒಬ್ಬರೇ ಒಬ್ಬರು ಕರ್ನಾಟಕದಿಂದ ಸಿದ್ದರಾಮಯ್ಯನವರು ಮಾತ್ರ ನಮಗೆ ಎಲ್ಲರೂ ಕೊಡ್ತಾರೆ ಅಂತಕ್ಕಂಥ ದ್ವೇಷ ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರ ಮಸಿ ಬಳಿತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ಮೋದಿ ಅವರು ಆ ಸದಸ್ಯರು ಮಾಡ್ತಾರೆ ಅಂತಕ್ಕಂಥ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಯಾರೇ ಏನೇ ಮಾಡಿದ್ರು ಸಿದ್ದರಾಮಯ್ಯ ಯಾರೇ ಏನೋ ಮಾಡುದಲ್ಲ ಅಂತಕ್ಕಂಥ ಮಾತು ಗಂಟಕಟ್ಟವಾಗಿ ಅವರು ಹೆಜ್ಜೆ ನಾವು ಹಾಕಿ ಇಡೀ ಕರ್ನಾಟಕದ ದೀನ ದಲಿತರು ಎಲ್ಲರೂ ಬಡಬಗ್ಗರು ಎಲ್ಲರೂ ಅವರು ಬೆನ್ನಿಗಿದ್ದೀವಿ. ಅವರಿಗೆ ಏನಪ್ಪ ಅಂದ್ರೆ ಸಾಕಷ್ಟು ನಾವು ಬೆಂಬಲ ಕೊಡ್ತಕ್ಕಂಥದ್ದು. ಇದು ಏನೇ ಬಂದರು ಎಂತೇ ಬಂದರು ಸಿದ್ದರಾಮಯ್ಯ ನಮ್ಮವರು ನಮ್ಮ ಮುಖ್ಯಮಂತ್ರಿಗಳು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭ ಹೇಳ್ತೀವಿ. ಇಂಥ ಒಂದು ಪ್ರಾಸಿಕ್ಯೂಷನ್ ಕೊಡ್ತಕ್ಕ ಗದಗುತ್ತ ಗವರ್ನರ್ ಅವರ ಒಂದು ಆದೇಶಕ್ಕೆ ನಾವು ಖಂಡನೆ ಮಾಡ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಆತ್ಮಹತ್ಯೆ ಒಂದು ಆಫೀಸ್ ಆದಂತ ಗವರ್ನರ್ ಆಫೀಸನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡು ವಿರೋಧ ಪಕ್ಷಗಳನ್ನ ಹಣಿಯುವಂತ ಕೆಲಸ ಎಲ್ಲಿ ಆ ಸರ್ಕಾರಗಳಿದ್ದಾವೋ, ಎಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಿದ್ದಾರೋ, ಎಲ್ಲಿ ಜನಪ್ರಿಯ ನಾಯಕರಿದ್ದಾರೋ ಅಂಥವ್ರ ಮೇಲೆ ನೇರವಾಗಿ ಒಂದು ರೀತಿಯ ಪ್ರಹಾರವನ್ನು ಮಾಡ್ತಾ, ನೇರವಾಗಿ ದಾಳಿಯನ್ನು ಮಾಡ್ತಾ ಅವರ ತೇಜೋವಧೆಯನ್ನ ಮಾಡಲಿಕ್ಕೆ ಕೈಗೊಂಡಿರುವಂತಹ ಕೆಲಸ ಇದು ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಪಕ್ಷ ಮಾಡ್ತಿರುವಂಥದ್ದು. ಇದು ಮೊದಲನೇ ಇನ್ಸ್ಟೆನ್ಸ್ ಅಲ್ಲ, ಇಡೀ ದೇಶದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಲೋಕಸಭೆಯಲ್ಲೂ ಕೂಡ ಇದರ ಧ್ವನಿ ಆಗಾಗ ಎತ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳ ವಿರೋಧ ಪಕ್ಷಗಳು ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಂತಹ ರಾಜ್ಯಗಳಲ್ಲಿ ಈ ರೀತಿಯ ನಡೆಗಳನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿ ಸರ್ಕಾರ ಎಲ್ಲರೂ ಖಂಡಿಸ್ತಾ ಇರುವಂಥದ್ದನ್ನ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನ ಖಂಡನೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಕರ್ನಾಟಕವನ್ನು ಮುಟ್ಟುವಂತ ಒಂದು ಕೆಟ್ಟ ಛಲವನ್ನ, ಕೆಟ್ಟ ಧೈರ್ಯವನ್ನ, ಮೊಂಡು ಧೈರ್ಯವನ್ನ ಈ ಬಿಜೆಪಿ ಸರ್ಕಾರ ತೋರಿಸ್ತಾ ಇರುವಂತದ್ದು ಅವರ ಅವನತಿ ಪ್ರಾರಂಭವಾಗಿದ್ದಕ್ಕೆ ಇದೇ ಒಂದು ಸಾಕ್ಷಿ ಅಂತೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ಯಾವತ್ತಿನ ದಿವಸ ಯಾವುದೇ ಒಂದು ಸರಿಯಾದಂತಹ ತರಹದಿ ಇಲ್ದೇನೆ ಬೇರೆಯವರ ಮೇಲೆ ದೋಷಾರೋಪಣೆ ಮಾಡ್ತಾ 40-45 ವರ್ಷಗಳ ಕಾಲ ದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ರಾಜ್ಯಪಾಲರು ಒಂದು ರಾಜಕೀಯ ದುರಂತವನ್ನ ಸೃಷ್ಟಿ ಮಾಡಿದ್ದಾರೆ. ರಾಜಕೀಯ ಅವಾಂತರಗಳಿಗೆ ಕಾರಣೀಭೂತರಾಗಿದ್ದಾರೆ. ರಾಜ್ಯದ ಜನಪ್ರಿಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದರ ಮೂಲಕ ರಾಜ್ಯಪಾಲರ ಹುದ್ದೆಯನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಕೇಂದ್ರದ ಬಿಜೆಪಿ ಸರ್ಕಾರದ ಏನು ಸೂಚನೆಯಂತೆ ಸಂವಿಧಾನವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಇವತ್ತು ಚುನಾಯಿತ ಸರ್ಕಾರದ ಮುಖ್ಯಸ್ಥರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ವಿಚಾರಣೆಗೆ ಅನುಮತಿ ನೀಡಿರುವುದು ಬಹಳ ಖಂಡನೀಯ ವಿಷಯ. ನಮಗೆಲ್ಲ ಗೊತ್ತಿರುವಂತೆ ಈ ದೇಶದ ರಾಜಕೀಯ ವ್ಯವಸ್ಥೆಯ ಇತ್ತೀಚಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಮತ್ತು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಇವತ್ತಿನವರೆಗೂ ಈ ದೇಶದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಇರುವಂತ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಮೇಲೆ ಒಂದಲ್ಲ ಒಂದು ರೀತಿಯ ಸುಳ್ಳು ಆರೋಪಗಳನ್ನು ಹೊರಿಸಿ ಆ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅವರನ್ನ ಜೈಲಿಗೆ ಕಳಿಸಿರುವಂತ ಉದಾಹರಣೆಗಳು ಈ ದೇಶದ ಘನವೆತ್ತ ವ್ಯಕ್ತಿಗಳು ಇವರೆಲ್ಲ. ಅವರ ಅಡಿಯಲ್ಲಿ ಬರತಕ್ಕಂತ ರಾಜಭವನ ಇವತ್ತೊಂದು ಪಕ್ಷದ ಭವನವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಭವನವಾಗಿ ಮಾರ್ಪಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕೆ.
ಈ ಎರಡು ಸಂಸ್ಥೆಗಳು ಪ್ರಜಾತಂತ್ರ ವ್ಯವಸ್ಥೆಯನ್ನ ಎತ್ತಿ ಹಿಡಿತಕ್ಕಂಥ ಸಂಸ್ಥೆಗಳಾಗಬೇಕು ಹೊರತಾಗಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಮೊಟಕುಗೊಳಿಸ್ತಕ್ಕಂಥ ಸಂಸ್ಥೆಗಳು ಆಗಬಾರ್ದು. ದುರ್ದೈವದ ಸಂಗತಿ ಏನಂದ್ರೆ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಬೇಕು, ಏಕಚಕ್ರಾಧಿಪತ್ಯ ರಾಷ್ಟ್ರದಲ್ಲಿ ಆಗಬೇಕು ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮದೇ ಆದಂತಹ ನಿರ್ಣಯಗಳನ್ನ ರಾಜ್ಯಪಾಲರ ಮೂಲಕ ಕೆಲಸ ಮಾಡಿಸಿ ಸರ್ಕಾರನ್ನ ತೆಗಿಬೇಕು ಎಂಬ ಒಂದು ವಿಚಾರದಲ್ಲಿ ಇವೆಲ್ಲ ಕುತಂತ್ರಗಳು ನಡೆದಿರೋದು ಇಡೀ ರಾಷ್ಟ್ರ ರಾಜ್ಯ ಜನತೆಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಇವತ್ತು ಅವರಲ್ಲಿ ಪಾತ್ರ ಇಲ್ಲ. ಇವತ್ತೇನೋ ಹಿಂದೆ ನಡೆದಿರ್ತಕ್ಕಂಥದ್ದು ತೆಗೆದುಕೊಂಡು ಇವತ್ತು ಅದರ ಮೇಲೆ ಇವತ್ತು ಅವರು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಭ್ರಷ್ಟ ಇವತ್ತು ಬಿಜೆಪಿಯನ್ನ ಇವತ್ತು ನಾವು ಎಲ್ಲರೂ ಕೂಡ ಖಂಡನೆಯನ್ನ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರದ ಏನು ಪ್ರಧಾನಮಂತ್ರಿಗಳು ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯಪಾಲರ ಮೂಲಕ ಇವತ್ತು ಕೇಸನ್ನು ಹಾಕಿಸುವಂತ ಕೆಲಸ ಮಾಡಿದ್ದಾರೆ. ಇಂಥ ಒಂದು ರಾಜ್ಯಪಾಲರು ಇವತ್ತು ಯಾವುದೇ ಒಂದು ಸಮಸ್ಯಾಸವಾಗಿದೆ ಅನ್ನುವಂಥದ್ದನ್ನ ನೋಡಿ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಇವತ್ತು ಅವರೇನಾಗಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಇಂಥ ಒಂದು ರಾಜ್ಯಪಾಲರನ್ನ ಇವತ್ತು ನಾವೆಲ್ಲರೂ ಕೂಡ ಖಂಡನೆ ಮಾಡಿ ಅವರು ಇವತ್ತು ಈ ರಾಜ್ಯದಿಂದ ಬಿಟ್ಟು ಓಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಗಟ್ಟಿಯಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಿಂದಿದೆ. ಅವರು ಯಾವತ್ತೂ ಕೂಡ ಎದುರುವಂತ ಅವಶ್ಯಕತೆ ಇಲ್ಲ. ಇವತ್ತು ಅವ್ರು ಕೇಳ್ತಕ್ಕಂಥ ಏನು ಅನೇಕರು ರಾಜೀನಾಮೆಯನ್ನು ಕೇಳುವಂತ ಕೆಲಸ ಏನು ಮಾಡ್ತಾರೆ, ಅವ್ರು ಕೊಡುವಂತ ಕೆಲಸ ಮಾಡ್ತಕ್ಕಂಥದ್ದು ಏನಿಲ್ಲ. ಇವತ್ತು ಯಾರು ವಿರೋಧ ಪಕ್ಷದವರಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಹೋಗ್ತಾ ಇದ್ದಾರೆ. ಇವತ್ತು ಯಾರೇ ಇರಲಿ ಇವತ್ತೀಗಾಗಲೇ ಅನೇಕರು ಏನೀಗ ಇಂದಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಇವತ್ತು ಜೈಲಿಗೆ ಹೋಗಿದ್ದಾರೆ. ಇವತ್ತು ಅವ್ರ ಮಗ ಕೂಡ ಜೈಲಿಗೆ ಹೋಗಿದ್ದಾರೆ. ಅನೇಕರು ಇವತ್ತು ಬಿಜೆಪಿ ಅವರು ಜೈಲಿಗೆ ಹೋಗಿ ಬಂದಿರ್ತಕ್ಕಂಥವ್ರು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಇವತ್ತು ಆರೋಪವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಸಾಮಾನ್ಯ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ರಾಜಕೀಯವಾಗಿ ಇವತ್ತು ಈ ಷಡ್ಯಂತ್ರವನ್ನು ಉಳಿದಿರುವ ದಿನ ಇವತ್ತು ಯಾವುದು ಕೂಡ ಸಾಮಾನ್ಯ ಮುಖ್ಯಮಂತ್ರಿಗಳಿಂದ ತಪ್ಪಾಗಿಲ್ಲ ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಕ್ಕಂಥ ಕೆಲಸ ಇವತ್ತು ಸಾಮಾನ್ಯ ಜನ ಇವತ್ತು ಮಾತಾಡ್ಕೊಳ್ತಿದ್ದಾರೆ. ಆದ್ರೆ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರದ ವರ್ತನೆ ಇವತ್ತು ಈಗಾಗಲೇ ಇಂದಿನ 2000 ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಈಗಾಗಲೇ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ನಗರಸಭೆ ಸದಸ್ಯ ಜಯಣ್ಣ, ಜಿಂದಪ್ಪ, ರಾಮಣ್ಣ ಇರಬಗೆಯ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ, ಡಾಕ್ಟರ್ ರಜಾಕ್ ಉಸ್ತಾದ್, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ದರೂರ್ ಬಸವರಾಜ್ ಪಾಟೀಲ್, ಆಂಜನೇಯ ಕುರುಬುದೊಡ್ಡಿ, ಕೆ ಪಂಪಾಪತಿ, ಎಂಕೆ ಬಾಬರ್, ರಾಜಶೇಖರ್ ನಾಯಕ್, ಸಿದ್ದಪ್ಪ ಭಂಡಾರಿ, ಯೂಸುಫ್ ಖಾನ್, ಕೆಇ ಕುಮಾರ್, ರಾಣಿ ರಿಚರ್ಡ್, ಶಶಿಕಲಾ ಭೀಮರಾಯ, ನಾಗವೇಣಿ ಪಾಟೀಲ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೆದ ಶ್ರೀ ನುಲಿಯ ಚಂದಯ್ಯ 917ನೇ ಜಯಂತಿಯನ್ನು ಅಪರ ಜಿಲ್ಲಾಧಿಕಾರಿ ಶಿವಪ್ಪ ಯಲ್ಲಪ್ಪ ಭಜಂತ್ರಿ ಉದ್ಘಾಟಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಶ್ರೀ ನುಲಿಯ ಚಂದಯ್ಯನ 917ನೇ ಜಯಂತಿ ಉದ್ಘಾಟನೆಯ ನುಡಿಗಳನ್ನಾಡಿದ ಅವರು, ಕಾಯಕ ಯೋಗಿ ಎಂದು ಪ್ರಸಿದ್ಧ ಪಡೆದವರು ನುಲಿಯ ಚಂದಯ್ಯ. ನೂಲನ್ನು ಒಯ್ದು ಹಗ್ಗ ಎಳೆಯುವುದರು ಇವರ ಕೆಲಸವಾಗಿತ್ತು. 12ನೇ ಶತಮಾನದಲ್ಲಿ ನಡೆದ ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದವರಲ್ಲಿ ನುಲಿಯ ಚಂದಯ್ಯ ಸಹ ಒಬ್ಬರು. ಇದುವರೆಗೆ ದೊರೆತ ವಚನಗಳಲ್ಲಿ 48 ವಚನಗಳನ್ನು ನುಲಿಯ ಚಂದಯ್ಯನವರು ಎಂದು ಗುರುತಿಸಲಾಗಿದೆ. ಅವರ ವಚನಗಳನ್ನು, ಜೀವನದ ತಿರುಳುಗಳನ್ನು, ಕಾಯಕ ನಿಷ್ಠೆಯನ್ನು ಹಾಗೂ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಏನೋ ಒಂದು ಸ್ಟೇಟ್ ಆಗಿ ಕಡಿಮೆ ಜನ ಬಂದಾರ ಅಂತ ಹೇಳಿದ್ರು ನಮಗ. ನಮ್ಮ ಒಂದು ಭಕ್ತಿ, ನುಲಿಯ ಚಂದಯ್ಯ ಅವರ ಒಂದು ಕಾಯಕದ ಶಕ್ತಿ ನಮ್ಮ ಜೊತೆ ಇದ್ದರೆ ನಾವು ಇನ್ನೂ ಬೆಳಿಬೋದಂತ ನನ್ನ ಆಸೆ. ನಮಗೆಲ್ಲ ಗೊತ್ತಿದ್ದಾಗ 12ನೇ ಶತಮಾನದೊಳಗ
ಎಲ್ಲ ರಂಗದೊಳಗೆ ಕ್ರಾಂತಿಕಾರಿಯಾದರು. ಅದು ಸಮಾಜದಿರ್ಬೋದು, ಆಧ್ಯಾತ್ಮಿಕ ಅಥವಾ ಧಾರ್ಮಿಕತೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಭಾಷೆ ಇರ್ಬೋದು, ಎಲ್ಲ ರಂಗದೊಳಗೆ ಒಂದು ರೀತಿಯಿಂದ ಎಲ್ಲವೂ ರಾಜರಿಗೆ ಆಮೇಲೆ ಮೇಲ್ವರ್ಗದವರಿಗೆ ಏನಂತ ನಾವು ಒಳಪಟ್ಟಿತ್ತು ಅವೆಲ್ಲ ಜನಸಾಮಾನ್ಯರಿಗೆ ಬಂದು ಆ ರೀತಿ ಬರಾಕ ನಮ್ಮ 12ನೇ ಶತಮಾನದ ಶಿವಶರಣರ ಕಾಲ. ಆ ಎಲ್ಲ ಶಿವಶರಣರ ಒಳಗ ನೂಲಿ ಚಂದಯ್ಯನವರು ಕಾಯಕ ಯೋಗಿ ಅಂತ ಒಂದು ಅವ್ರನ್ನ ಅನ್ವರ್ತಕ ನಾಮ ಅಂತ ಕರೀತಿದ್ರು. ಅವ್ರು ಹುಟ್ಟಿದ್ರು ಈಗಿನ ಬಿಜಾಪುರ ಜಿಲ್ಲೆ ಶಿವನಿಗೆ. ತಾವು ಊರಿಲ್ಲ ಗೊತ್ತಿಲ್ಲ, ಶಿವನಿಗೆ ಸಣ್ಣ ಒಂದು ಇತ್ತು ಅಲ್ಲಿ, ಅಷ್ಟೊಂದು ಇದಕ್ಕಿಲ್ಲ. ಇದು 2009 ಒಳಗ ಎಲ್ಲ ನಮ್ಮ ಜನಾಂಗದವ್ರು ಸೇರಿಕೊಂಡು ನಾನು ಇನ್ವಾಲ್ವ್ ಆಗಿದ್ದೆ. ಯಾಕೆ ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಅಲ್ಲೇ ಬಿಜಾಪುರ ಡಿಸ್ಟಿಕ್ದಾಗ ನಾ ಸಿಂಧಿಗೆ ಒಳಗೆ ತಹಸೀಲ್ದಾರ್ ಇದ್ದೆ. ನಾನು ಬೇರೆ ಬೇರೆ ನಮ್ಮ ಸಮಾಜದವರು ದೊಡ್ಡ ದೊಡ್ಡ ವ್ಯಕ್ತಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡಿ ಅದು ಒಂದು ದೊಡ್ಡ ಕಲ್ಲಿನ ಒಂದು ಗುಡಿ ಕಟ್ಟೆ. ನಾವು ಯಾರ ಹೋಗಿ ನೋಡಿದ್ರಿ ಬಹಳ ಚಲೋ ಆಗಿದೆ. ಸೊ ಅಲ್ಲಿ ಉಳಿದಿರ್ತವರು ಈ ಕೂಡಲ ಸಂಘದಾಗ ನಮ್ಮ ಕಾಯಕದಾಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅವ್ರು ಎಷ್ಟೊಂದು ಕಾಯಕದೊಳಗೆ ಮಗ್ನರಾಗಿದ್ರಂದ್ರೆ ನಮ್ಮ ಕುಲ ಕಸಬ ಏನು ಹುಲ್ಲು ಕೊಯ್ಕೊಂಡು ಬಂದು ಏನ್ ನಾವು ಕಸಬರಿಗೆ ಬುಟ್ಟಿ ಏನ್ ಮಾಡ್ತೀವಿ ಅದು ಹೋದಾಗೊಮ್ಮೆ ಹಳ್ಳದ ದಂಡಿ ಒಳಗ ನೂಲಿ ಚಂದಯ್ಯನವರು ಹುಲ್ಲು ಹಾಕ್ತಿದ್ರಂತ. ಅವಾಗ ಅವರ ಕೊಳ್ಳಾಗಿ ಧರಿಸಿದಂತ ಲಿಂಕ್ ಅವ್ರನ್ನ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಅದೊಂದು ಪ್ರತೀಕ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಹಳದಾಗ ಬೀಳ್ತದೆ. ಬಟ್ ಈ ನೂಲಿ ಚಂದಯ್ಯನವರು ಅದನ್ನೇ ನೋಡುವುದಿಲ್ಲ. ಯಾಕಂದ್ರೆ ಅವರಿಗೆ ಆ ಒಂದು ಲಿಂಗದಕ್ಕಿಂತ ಮುಖ್ಯವಾದದ್ದು ಅವರ ಕಾಯಕ. ಅವ್ರೇನು ಕೆಲಸ ಮಾಡ್ತಿದ್ದಿಲ್ಲ, ಅದು ಬಹಳ ಮುಖ್ಯ ಅಂತ ತಿಳ್ಕೊಂಡಿದ್ರು. ಅವ್ರನ್ನ ನೋಡುದಿಲ್ಲ, ತಮ್ಮ ಕೆಲಸ ಮಾಡ್ಕೊಂಡು ಹುಲ್ಲು ಕೊಯ್ಕೊಂಡು ಬರಾಕ್ಸು ಮಾಡ್ತಾರೆ. ಅವಾಗ ಲಿಂಗ ಇಷ್ಟೊಂದಿಲ್ಲ ಅಂತೇಳಿ ಒಳ್ಳೆ ಅವ್ರ ಕವಲಿಗೆ ಬಂದು ಅಂತೇಳಿ ಅದು ಪ್ರತೀಕ ಇರ್ಬೇಕು. ಸೊ ಇದ್ರ ತಾತ್ಪರ್ಯ ಇಷ್ಟ. ಅವರು ಈ ಆಡಂಬರದ ಬರೀ ನಾವು ವಚನ ಹೇಳೋದಾಗ್ಲಿ, ಸಮಾಜದಾಗ ಭಾಷಣ ಮಾಡೋದಾಗ್ಲಿ ಇಂಥದ್ರ ಮುಖ್ಯ ಅಂತ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ನಂತರ ತಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ ಸರಳ ಸಜ್ಜನಿಕೆಯ ಶ್ರೇಷ್ಠ ವಚನಕಾರ ನುಲಿಯ ಚಂದಯ್ಯ ಇವರು ಅನೇಕ ಪವಾಡಗಳು ಸಹ ಮಾಡಿದ್ದಾರೆ. ಕೆಳ ಜಾತಿಯವರು ಎಂಬ ಕಾರಣಕ್ಕಾಗಿ ನೀರು ಕೊಡದ ಕಾರಣ ಪ್ರತ್ಯೇಕ ಬಾವಿಯನ್ನು ಸಹ ತೋಡಿಕೊಂಡರು. ಅವರು ರಚಿಸಿದ ವಚನಗಳನ್ನು ವಿಮರ್ಶಿಸಿ ನೋಡಿದಾಗ ಪ್ರಸ್ತುತ ದಿನಗಳಿಗೆ ಅನ್ವಯವಾಗುವ ಅನೇಕ ಅಂಶಗಳಿವೆ. ಮುಂಬರುವ ಪೀಳಿಗೆಗೆ ಅವರ ತತ್ವಗಳು ಆದರ್ಶಪ್ರಾಯವಾಗಿದ್ದು ಅವುಗಳನ್ನು ನಾವು ಪಾಲಿಸಬೇಕಾಗಿದೆ. ಯಾವುದೇ ಒಂದು ಸಮಾಜವು ಮುಂದುವರಿಯಬೇಕು ಎಂದರೆ ಶಿಕ್ಷಣದಿಂದ ಮಾತ್ರ ಅದು ಕಾರಣ. ಶಿಕ್ಷಿತರಾಗಿ ಮುಂದುವರಿಯಿರಿ ಎಂದರು. ಉಪನ್ಯಾಸಕರಾದ ಮರಿಯಪ್ಪ ತುರಡಿಗಿ ಅವರು ನುಲಿಯ ಚಂದಯ್ಯನವರ ಆರಂಭಿಕ ಜೀವನ ಕುರಿತು ಮಾತನಾಡಿ ಎಲ್ಲ ಶರಣರು ಕಾಯಕದ ಹೆಸರಿನ ಜೊತೆ ತಮ್ಮ ಹೆಸರನ್ನು ಸೇರಿಸಿದ್ದಾರೆ. ಮಡಿವಾಳ ಮಾಚಯ್ಯ, ಸಮಗಾರ ಹರಳಿಯ, ನುಲಿಯ ಚಂದಯ್ಯ ಹೀಗೆ ತಾವು ಮಾಡುವ ಕಾಯಕದ ಹೆಸರಿನ ಮುಂದೆ ತಮ್ಮ ಹೆಸರು ಸೇರಿಸುವ ಮೂಲಕ ಕಾಯಕಕ್ಕೆ ಅಷ್ಟೊಂದು ಒತ್ತನ್ನು ನೀಡಿದರು. ಹಾಗೂ ದಾಸೋಹಕ್ಕೆ ಹೆಸರಾದವರು ನುಲಿಯ ಚಂದಯ್ಯನ ಕಾಯಕ ನಿಷ್ಠೆಯನ್ನು ಲಿಂಗವೇ ಪರೀಕ್ಷೆಯನ್ನು ಮಾಡಿದ ಘಟನೆ ಹಾಗೂ ಶರಣರಿಗೆ ಆಸೆ ಎಂಬುದನ್ನು ವಿನಾಶಕ್ಕೆ ಕಾರಣ. ಕಾಯಕ ನಿರತನಾದರೆ ಗುರುದರ್ಶನ ಮರೆಯಬೇಕು, ಲಿಂಗ ಪೂಜೆಯನ್ನು ಮರೆಯಬೇಕು ಎಂಬ ಅನೇಕ ವಚನಗಳನ್ನು ಪ್ರಸ್ತುತಪಡಿಸಿ ಅವುಗಳ ವಿವರಣೆಯನ್ನು ನೀಡಿದರು. ಜೀವನ ವಿಚಾರ ಆದರ್ಶದ ಬಗ್ಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳ ಸಾಹೇಬರು ನಮಗೆ ಹೇಳಿದ್ದಾರೆ. ನಾನೇನು ಜಾಸ್ತಿ ಹೇಳೋದಕ್ಕಿಂತ ಪೂರ್ವದಲ್ಲಿ ನುಲಿ ಚಂದಯ್ಯನವರ ವ್ಯಕ್ತಿ ಶ್ರೇಷ್ಠತೆ 12ನೇ ಶತಮಾನದಲ್ಲಿ ತನ್ನದೇ ಆದ ವಿಶಿಷ್ಟ ಪವಾಡಗಳನ್ನು ಮಾಡುವುದರ ಮೂಲಕ, ತನ್ನದೇ ಆದ ಶ್ರೇಷ್ಠ ಮಟ್ಟದ ವಚನಗಳನ್ನು ಬರೆಯುವುದರ ಮೂಲಕ, ತನ್ನದೇ ಆದ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಅತ್ಯಂತ ಶ್ರೇಷ್ಠ ಉನ್ನತಕ್ಕೆ ಹೋದರಪ್ಪ ಯಾರ ಅದ್ದಾರೆ ಅಂದ್ರೆ ಅದು ನುಲಿ ಚಂದಯ್ಯ ಸರ್. ಯಾಕಂದ್ರೆ ಅವರ ಜೀವನದ ಅನುಭವ, ಅವರ ವಚನದಲ್ಲಿ ಕಾಣುವಂತ ಶ್ರೇಷ್ಠತೆ, ಅವರ ವಚನದಲ್ಲಿ ಕಾಣುವಂತ ಸಮಾನತೆ ದೃಷ್ಟಿಯಿಂದ ನಾವು ಅವರನ್ನ ಶ್ರೇಷ್ಠ ಮಟ್ಟಕ್ಕೆ ಆಯ್ತಾ ಇದ್ದೀವಿ. ಇವತ್ತು ನುಲಿ ಚಂದಯ್ಯ ಬರಹಗಳು ಕೆಲವೊಂದು ಸಿಕ್ಕಿಲ್ಲ, ಇನ್ನೂ ಕೆಲವೊಂದು ಸಿಕ್ಕಿವೆ. ಬಹುತೇಕ ಇನ್ನೂ ಸರ್ಚಿನಲ್ಲಿ ಇರೋ ಅವರ ಒಂದೊಂದು ವಚನಗಳನ್ನ ವಿಮರ್ಶೆ ಮಾಡಿ ನೋಡ್ಬೇಕಾಯ್ತಂದ್ರೆ ಅವು ಇವತ್ತಿನ ಸಮಾಜದಲ್ಲಿ ಪ್ರಸ್ತುತವಾದಂತ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತವರು, ಸಮಾಜವನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತವರು, ಭಕ್ತಿ ಪ್ರಧಾನವಾದಂತಹ ವಚನಗಳನ್ನು ನಾವು ನುಲಿ ಚಂದಯ್ಯನವರ ವಚನಗಳಲ್ಲಿ ಕಾಣ್ತೀವಿ. ಅವರ ವಚನಗಳಿಗೆ, ಅವರ ಜೀವನದ ಬಗ್ಗೆ ಕೆಲವು
ಅಲ್ಲಿನ ನಮ್ಮ ನೂಲಿಚಂದ್ರ ಆ ಟೈಮಿನಲ್ಲಿ 12ನೇ ಶತಮಾನದಲ್ಲಿ ಯಾವ ತರ ಸಮಾಜದ ವ್ಯವಸ್ಥೆ, ಯಾವ ತರ ಜಾತೀಯತೆ, ಮೌಢ್ಯತೆ, ಅಂಧಾಕಾರವನ್ನ ಇರುವಂತ ಸನ್ನಿವೇಶದಲ್ಲಿ ತಾವು ಸ್ವತಃ ಶರಣರಾಗಿ ತಮ್ಮದೇ ಆದ ಕೂಲಿ ಕಸುಬುಗಳನ್ನು ಕೈಗುಟ್ಟಿಕೊಂಡು ಯಾವುದೇ ಕಿರಿಮೆ ಹಿರಿಮೆಯನ್ನು ಮೆಟ್ಟಿ ಶ್ರೇಷ್ಠ ವಚನಗಳನ್ನು ನೀಡಿ ಶಿವಸೇನೆ ಪಟ್ಟಕ್ಕೆ ಹೋಗ್ತಾರೆ. ಆ ಕಾಲದಲ್ಲಿ ಸಮಾಜ ವ್ಯಕ್ತಿಯನ್ನ ಅವರ ಜಾತಿ ವ್ಯವಸ್ಥೆಯನ್ನ ಯಾವ ತರ ಹೀಗೆ ಅಪರ ಜಿಲ್ಲಾಧಿಕಾರಿಯಿಂದ ಕಣ್ಣಿನಿಂದ ನೋಡ್ತಾ ಇತ್ತು, ಅಸ್ಪೃಶ್ಯತೆಯಿಂದ ನೋಡ್ತಾ ಇತ್ತು. ಅಂತ ಸಮಾಜದಲ್ಲಿ ತದ್ವಿರುದ್ಧವಾಗಿ ಅಸ್ಪೃಶ್ಯವನ್ನ ಆಚರಣೆ ಮಾಡುವವರಿಗೆ ಮಿಗಿಲಾಗಿ ವಚನಗಳನ್ನು ನೀಡುವುದರ ಮೂಲಕ ತನ್ನ ಜೀವನವನ್ನು ಆದರ್ಶ ಮಾಡಿಕೊಳ್ಳುವ ಜೊತೆಗೆ ಮುಂಬರುವಂತ ಪೀಳಿಗೆ ಜೀವನವನ್ನು ಆದರ್ಶ ಆಗ್ಬೇಕು ಅನ್ನುವಂಥ ಅತ್ಯಂತ ಶ್ರೇಷ್ಠ ಶಿವಶರಣ ಭಕ್ತರಾದರು. ಮತ್ತೆ ತುಂಬಾ ಅತ್ಯಂತ ಮೇಧಾವಿಗಳಾದರು. ಇವತ್ತು ಅದಕ್ಕೆ ಅಂತ ಮಹಾಪುರುಷರ ಇವತ್ತು ಜಯಂತಿಯನ್ನ ವೇದಿಕೆಯ ಮೇಲೆ ಅಲೆಮಾರಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಪರಶುರಾಮ್, ಹಿರಿಯ ಮುಖಂಡರಾದ ನರಸಪ್ಪ ಮಾಣಿಕ್, ಹುಲಿಗೆಪ್ಪ ಮಾಣಿಕ್, ವಕೀಲ್ ನರಸಪ್ಪ, ಮಾಲಾ ಭಜಂತ್ರಿ, ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರಾದ ನರಸಿಂಹಲು, ಮುಖಂಡ ಬಜಾರಪ್ಪ ಸೇರಿದಂತೆ ಅನೇಕರು ಇದ್ದರು. ಮುರಳಿ ಕುಲಕರ್ಣಿ ನಿರೂಪಿಸಿದರು. ವಿಕಲಚೇತನರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಬೇಕೆಂದು ವಿಕಲಚೇತನ ರಾಜಕೀಯ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್ ಬೆಳೆ ಒತ್ತಾಯಿಸಿದ್ದಾರೆ. ವಿಕಲಚೇತನರಿಗೆ ಎಲ್ಲ ರಾಜಕೀಯ ಮೀಸಲಾತಿ ಕಲ್ಪಿಸಬೇಕೆಂದು ವಿಕಲಚೇತನರ ರಾಜಕೀಯ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್ ಬಳೆ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳಲ್ಲಿ ವಿಕಲಚೇತನರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಬೇಕೆಂದರು. 2011ರ ಜನಗಣತಿ ಪ್ರಕಾರ ದೇಶದಲ್ಲಿ ಪ್ರತಿಶತ 3ರಷ್ಟು ವಿಕಲಚೇತನರ ಜನಸಂಖ್ಯೆ ಇದೆ. ಜನಗಣತಿ 3% ಮೀಸಲಾತಿ ಹಕ್ಕು ಕೊಡಲಿದ್ದು, ಆದರೆ ಇದುವರೆಗೂ ಅಂಗವಿಕಲಾಂಗ ಸಮುದಾಯವು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿಲ್ಲ ಎಂದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಕಲಚೇತನರಿಗೆ ಎಲ್ಲ ರಾಜಕೀಯ ಪಕ್ಷಗಳು ಮೀಸಲಾತಿ ನೀಡಬೇಕು. ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮೀಸಲಾತಿ ಕಲ್ಪಿಸುವ ಅವಕಾಶ ಇದ್ದು, ಈ ಕುರಿತು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದರು. ಈಗ ನಾವು ವಿಕಲಾಂಗರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಅಪೀಲನ್ನ ಕೊಡ್ತಾ ಇದ್ದೀವಿ. ಏನು ಅಂತಂದ್ರೆ, ಅಂಗವಿಕಲಾಂಗರ ಜನಗಣತಿ ಪ್ರಕಾರ 3% ಇದೆ ನಮಗೆ ರಾಷ್ಟ್ರ ಮಟ್ಟದ 2011ನೇ ಜನಗಣತಿ ಪ್ರಕಾರ. ಅಂದ್ರೆ ಪಾಪ್ಯುಲೇಷನ್ ನಲ್ಲಿ ನಮ್ಮ ಸಂಖ್ಯೆ ಬಂದು 3%. ಒಂದು ಸಾಮಾನ್ಯ ಜ್ಞಾನದ ಪ್ರಕಾರ ಮತ್ತೆ ಸೈಂಟಿಫಿಕಲಿ ಆಲೋಚನೆ ಮಾಡಿದಾಗ ರಿಸರ್ವೇಶನ್ ಅಂತಕ್ಕಂಥದ್ದು ಜನಗಣತಿ ಆಧಾರದ ಮೇಲೆ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ಮೀಸಲಾತಿಯನ್ನು ಕೊಟ್ಟಿರುವಂತಕ್ಕಂಥದ್ದು ಒಂದು ಅಧ್ಯಯನ. ಅದ್ರ ಪ್ರಕಾರ ನಾವು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದವರೆಗೂ ಅಂಗವಿಕಲಾಂಗರಿಗೆ ಮೀಸಲಾತಿ ಯಾಕೆ ಕೊಡಬಾರದು ಅಂತಕ್ಕಂಥ ವಿಷಯವನ್ನು ಕಳೆದ 1 ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಡಿಸಬಿಲಿಟಿ ಕಮಿಷನರಿಗೆ ನಮ್ಮ ಕಡೆಯಿಂದ ಒಂದು ಅಪೀಲನ್ನು ಕೊಟ್ಟಿದ್ದೀವಿ. ಆದರೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ. ಅದೊಂದು ದೊಡ್ಡ ಕಾರ್ಯ. ಆ ಕಾರ್ಯವನ್ನು ಅವರು ಕೈ ಎತ್ತುಕೊಳ್ಳಿ ಅಂತ ಅಂದ್ರೆ ನಾವು ಹೇಳಿದ ತಕ್ಷಣ ಅದು ಮಾಡಕ ಆಗ್ತಕ್ಕಂಥ ವಿಚಾರ ಅಲ್ಲ. ಅದಕ್ಕೋಸ್ಕರ ಒಂದು ಕಮಿಷನ್ ರೆಡಿ ಮಾಡಬೇಕು. ಆ ಕಮಿಷನ್ ಸ್ಟಡಿ ಮಾಡಿ ಒಂದು ರೆಕಮೆಂಡೇಶನ್ ಅಂತ ಕೊಡಬೇಕು. ಅದರ ಆಧಾರದ ಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ರಿಸರ್ವೇಶನ್ ಎಕ್ಸ್ಪರ್ಟಿಂಗ್ ಮಾಡಬೇಕು ಅನ್ನೋದು ಆಗ್ತಕ್ಕಂಥದ್ದು. ಆದರೆ ಈಗ ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಅಪೀಲನ್ನ ಲೆಟರನ್ನು ತರ್ತಾ ಇರೋದು ಏನು ಅಂತಂದ್ರೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಮಟ್ಟ, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ರಿಸರ್ವೇಶನ್ ತರ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ, ರಾಜ್ಯ ಸರ್ಕಾರದ ಕೈಯಲ್ಲಿ. ಹೀಗಾಗಿ ಒಂದು ಪೈಲಟ್ ಪ್ರಾಜೆಕ್ಟ್ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಈ ವಿಷಯನ ಕೈಗೆತ್ತಿಕೊಳ್ಳಬಾರದು ಅಂತ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರು ಈ ಮೀಸಲಾತಿಯನ್ನ ತಂದದ್ದೇ ಆದಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತದೆ ನಮ್ಮ ರಾಜ್ಯ.
ಮೀಸಲಾತಿ ಯಾವ ರೀತಿ ಕೊಡಬೇಕಂತಕ್ಕಂಥದಕ್ಕೆ ಸಾಕಷ್ಟು ಅಧ್ಯಯನಗಳು ಆಲ್ರೆಡಿ ಆಗಿವೆ. ಈಗ ನಮಗೆ ಗೊತ್ತಿರ್ಬೋದು, ರಾಜ್ಯ ಸರ್ಕಾರದ ನೌಕರರಲ್ಲಿ 5% ರಿಸರ್ವೇಶನ್ ನಮಗೆ ಅನುಕೂಲಗೋಸ್ಕರ ಇದೆ. ಆ 5% ಇಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತಕ್ಕಂಥದ್ದು ಆಲ್ರೆಡಿ ಒಂದು ಸ್ಟಡಿ ಮಾಡಿ ಆ ಪ್ರಕಾರ ಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ 3% ರಿಸರ್ವೇಶನ್ ಇದೆ ನೌಕರಿಯಲ್ಲಿ. ಅದೇ ಒಂದು ಫಾರ್ಮುಲಾ ಇಟ್ಟುಕೊಂಡು ರಾಜಕೀಯ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಿಸರ್ವೇಶನ್ ಅನ್ನು ತಂದಂತ ಪಕ್ಷದಲ್ಲಿ ನಮ್ಮ ಅಂಗವಿಕಲಾಂಗರಿಗೆ ಒಂದು ಆದ್ಯತೆ ಕೊಟ್ಟು ರಾಜಕೀಯದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಾಗ್ತದೆ. ಈ ರೀತಿ ಅವಕಾಶ ಯಾಕೆ ಅವಶ್ಯಕತೆ ಇದೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆ ಈ ರೀತಿ ಅವಶ್ಯಕತೆ ಇದೆ ಅಂದ್ರೆ, ಒಬ್ಬ ಸ್ವತಃ ಅಂಗವಿಕಲಾಂಗ ಕಾಯ್ದೆ ಮಾಡುವಂತ ಸಂದರ್ಭದಲ್ಲಿ ಮುಂದೆ ಇದ್ದಾದ್ರೆ ಅವನಿಗೆ ಬರ್ತಕ್ಕಂಥ ಕಷ್ಟಗಳು ಏನು ಅಂತ ಅವ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ. ಯಾವ ವ್ಯಕ್ತಿಗೆ ಅವಶ್ಯಕತೆ ಇರ್ತದೋ ಅವನು ಮುಂದೆ ಇದ್ದಾಗ ಕಾಯ್ದೆಯನ್ನು ತರೋದಾಗಲಿ ಅಥವಾ ಯೋಜನೆಗಳನ್ನ ನಿರೂಪಣೆ ನಿರ್ಧಾರ ಮಾಡೋದ್ರಲ್ಲಿ ಅವನು ಇದು ಈ ರೀತಿ ಇದ್ರೆ ಮಾತ್ರ ಉಪಯೋಗ ಆಗ್ತದೆ ಅಂತ ಹೇಳೋದಕ್ಕೆ ಸಾಧ್ಯ. ಕೈಕಾಲು ಗಟ್ಟಿಗಿದ್ದವರು, ಕಣ್ಣು ಕಿವಿ ಎಲ್ಲ ಚೆನ್ನಾಗಿದ್ದವರು ಒಬ್ಬ ಕೈಕಾಲುಗಳ ಬಗ್ಗೆ ಯಾವ ರೀತಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ? ಮಾಡಬಹುದು, ಕಳಕಳಿಯಿಂದ 90% ಮಾಡಬಹುದು. ಬಟ್ 100% ಮಾಡೋದಕ್ಕೆ ಕೇವಲ ಆ ವ್ಯಕ್ತಿ ಅಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ. ಒಂದು ಗಂಟೆಗಳಾದಂತ ವ್ಯಕ್ತಿಗೆ ಏನ್ ಕಷ್ಟ ಅಂತಕ್ಕಂಥ ನಾವು ಕಣ್ಣು ಗೊತ್ತಾಗೋದಿಲ್ಲ, ಅವನಿಗೆ ಮಾತ್ರ ಗೊತ್ತಾಗ್ತದೆ. ಅವನು ಸಜೆಷನ್ ಕೊಡಬಹುದು ಏನು ಮಾಡಿದ್ರೆ. ಕಾರ್ಯದರ್ಶಿ ಶಿವಜ್ಞಾನಿ ಮಾತನಾಡಿ, ವಿಕಲಚೇತನರಿಗೆ ಎಲ್ಲ ಪಕ್ಷಗಳು ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಮತ್ತು ಪಕ್ಷಗಳಲ್ಲಿ ಸ್ಥಾನಮಾನ ನೀಡಬೇಕೆಂದರು. ತುರವಿಹಾಳ ಪಟ್ಟಣ ಪಂಚಾಯತ್ ವಿಕಲಚೇತನ ಸದಸ್ಯ ಡಿ ಶಂಕರಗೌಡ ವಾರ್ಡಿನಲ್ಲಿ ಮಾದರಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಪಕ್ಷಗಳು ವಿಕಲಚೇತನರಿಗೆ ಪ್ರಾತಿನಿಧ್ಯ ನೀಡುವುದರಿಂದ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಅಧ್ಯಯನ ಮಾಡಿ ಸಮಸ್ಯೆಗಳ ಪರಿಹರಿಸಲು ಸಾಧ್ಯವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಭೀಮಸೇನ, ಡಿ ಶಂಕರಗೌಡ ಸೇರಿದಂತೆ ಅನೇಕರಿದ್ದರು. ಪಡಿತರ ಚೀಟಿ ಪಡೆಯಲು ರಾಜ್ಯದ ಜನರಿಗೆ ಆಗುತ್ತಿರುವ ತೊಂದರೆ ಸರಿಪಡಿಸಲು ಮತ್ತು ನೈಜ ಫಲಾನುಭವಿಗಳಿಗೆ ಹೊಸ ಪಡಿತರ ಚೀಟಿ ನೀಡುವುದಕ್ಕೆ ಇರುವ ಮಾನದಂಡ ಸರಳೀಕರಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಆಹಾರ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಪಡಿತರ ಚೀಟಿ ಪಡೆಯಲು ರಾಜ್ಯದ ಬಡ ಜನರಿಗೆ ಆಗುತ್ತಿರುವ ತೊಂದರೆ ಸರಿಪಡಿಸಬೇಕು ಮತ್ತು ನೈಜ ಫಲಾನುಭವಿಗಳಿಗೆ ಹೊಸ ಪಡಿತರ ಚೀಟಿ ನೀಡುವುದಕ್ಕೆ ಇರುವ ಮಾನದಂಡ ಸರಳೀಕರಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಆಹಾರ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆಗಳನ್ನು ಪಡೆಯಲು ಲಕ್ಷಾಂತರ ಜನರು ಅರ್ಜಿ ಸಲ್ಲಿಕೆ ಮಾಡಲು ಸರದಿ ಸಾಲಿನಲ್ಲಿ ನಿಲ್ಲುತ್ತಿರುವುದನ್ನು ಗಮನಿಸಿದ ಸರ್ಕಾರ ಗ್ಯಾರಂಟಿ ಯೋಜನೆ ಪಡೆಯಲು ಹೊಸ ಪಡಿತರ ಚೀಟಿ ಸಲ್ಲಿಸುತ್ತಿದ್ದಾರೆ ಎಂದು ಭಾವಿಸಿ ಆನ್ಲೈನ್ ಪೋರ್ಟಲ್ ಅನ್ನೇ ಬಂದ್ ಸ್ಥಗಿತ ಮಾಡಿ ಲಕ್ಷಾಂತರ ನೈಜ ಬಡವರು ಹೊಸ ಪಡಿತರ ಚೀಟಿ ಪಡೆಯದೆ ವಂಚಿತರಾಗಿದ್ದಾರೆ. ಆನ್ಲೈನ್ ಸೆಂಟರ್ಗಳ ಮುಂದೆ ಮಧ್ಯರಾತ್ರಿಯಿಂದಲೇ ಸಾಲು ಸಾಲಾಗಿ ಗಂಟೆಗಟ್ಟಲೆ ನಿಂತರೂ ಸರ್ವರ್ ಸೇರಿದಂತೆ ಇತರೆ ಅನೇಕ ಸಮಸ್ಯೆಗಳಿಂದ ಲಕ್ಷಾಂತರ ಬಡ ಜನರು ಅರ್ಜಿ ಸಲ್ಲಿಸದೆ ಬರಿಗೈಲಿ ಹಿಂದಿರುಗುತ್ತಿದ್ದಾರೆ. ನಿತ್ಯದ ಕೆಲಸಗಳನ್ನು ಬಿಟ್ಟು ಪಡಿತರ ಚೀಟಿಗಾಗಿ ಅಲೆದಾಡುವ ಸ್ಥಿತಿ ಇದೆ. ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಹೊಸ ಪಡಿತರ ಚೀಟಿಗಳನ್ನು ಪಡೆಯುವ ಸಲುವಾಗಿ ಅರ್ಜಿ ಸಲ್ಲಿಸಲು ಆಗುತ್ತಿರುವ ತೊಂದರೆ ಸರಿಪಡಿಸಬೇಕು. ತಿದ್ದುಪಡಿ, ಸೇರ್ಪಡೆ ಮಾಡಿಕೊಂಡಿರುವ ಪಡಿತರ ಚೀಟಿಗಳನ್ನು ಕೂಡಲೇ ಫಲಾನುಭವಿಗಳಿಗೆ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಸೂರು, ಖಜಾಂಚಿ ರಾಜಶೇಖರ್, ಕಾರ್ಯದರ್ಶಿ ನೂರ್ಜಾನ್, ಮುಖಂಡರಾದ ಮಹೇಶ್, ಮಾಧವರೆಡ್ಡಿ, ಶರಣಬಸವರೆಡ್ಡಿ, ನಾಗರಾಜ್, ಪವನ್, ಜಂಬಣ್ಣ, ಸಿಆರ್, ನಿತಿನ್, ಶಂಕರಮ್ಮ, ಎಸ್ ರೆಡ್ಡಿ, ಲಕ್ಷ್ಮಿ, ಜಿ ರಾಜು ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೇಂದ್ರ ಸರ್ಕಾರದ ಕೈಗೊಂಬೆಗೆ ಕಾರ್ಯನಿರ್ವಹಿಸುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕುರುಬ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕುರುಬ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ಜಿಲ್ಲಾ ಕುರುಬ ಸಂಘ, ತಾಲೂಕು ಹಾಗೂ ನಗರ ಕುರುಬ ಸಂಘ, ಸಂಗೊಳ್ಳಿ ರಾಯಣ್ಣ ಸಂಘಟನೆಗಳ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರು ಪಕ್ಷಪಾತಿ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ತಾಲೂಕು ಸಂಘಕ್ಕೆ ಬಿಜೆಪಿ
ಸರ್ಕಾರಕ್ಕೆ ಧಿಕ್ಕಾರ. ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಬರಲಿ ಧಿಕ್ಕಾರ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ. ಸಿದ್ದರಾಮಯ್ಯವರಿಗೆ ಪ್ರತಿಭಟಿಸಿ ನಾವು ಇವತ್ತು ಅಭಿಷೇಕ ಗೌರವರಿಗೆ ಇಷ್ಟ ಹೇಳೋದು ಇಷ್ಟಪಡ್ತೀನಿ. ಪಾರ್ವತಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸಿಎಂ ಆಗಿದ್ದೇ ತಪ್ಪ. ರಾಜ್ಯಪಾಲರೇ, ನಿಮ್ಗೇನು ಅವಿವೇಕ ಇದೆ, ನಿಮ್ಗೇನು ಜ್ಞಾನ ಇದೆ? ನೀನು ಯಾರು ತಗೊಂಡೋಗಿ ಯಾರಿಗೆ ಮಾಡ್ತೀವಿ? ಯಾರೋ ಮೋದಿ ಮಾತ್ಕೊಂಡು ನೀನು ಚಪ್ರಾಜ್ ಕೆಲಸ ಮಾಡಿದ್ರೆ, ನೀನು ಇಲ್ಲಿರೋದಕ್ಕಿಂತ ರಾಜ್ಯಪಾಲ ಆಗಿರೋದ್ಕಿಂತ ಅಲ್ಲಿ ಮೋದಿ ಬಾಗಿಲಿಗೆ ಇರೋದು ಬೇಸು. ಚಪ್ರಾಜ್ ಕೆಲಸ ಬಿಜೆಪಿ ಕಾರ್ಯಕರ್ತನಾಗಿ ನೀನು ಕಾನೂನಿಗೆ ಏನಾದ್ರು ಗೊತ್ತೈತೆ? ಸಿದ್ದರಾಮಯ್ಯ ಮಹಾನ್ ನಾಯಕ, 2ನೇ ಸಲ ಮುಖ್ಯಮಂತ್ರಿ. ಕರ್ನಾಟಕದಾಗ ಯಾರು ಆಗಿಲ್ಲ ಜಾಸ್ತಿ ಕರ್ನಾಟಕದಾಗ. ನಾವು ಇಷ್ಟೇ ಹೇಳ್ತೀನಿ, ಎಲ್ಲಿ ಬ್ಯಾಕ್ವರ್ಡ್ ಮಂದಿ ಅಧಿಕಾರದಾಗ ಇದ್ದಾರೆ ಅಂದ್ರೆ ಅವ್ರು ತೆಗಿಬೇಕು ಅಂತ ಪ್ಲಾನ್ ಹಾಕ್ಯಾರ. ದಯಮಾಡಿ 1-2 ಸಲ ಆಗ್ಯಾನ. ಹಿಂದಕ್ಕೆ ಬರ್ತೀನಿ ನಾನು ಸ್ವಲ್ಪ. ಹಿಂದಕ್ಕೆ ಬಂಗಾರಪ್ಪಿದ್ದ, ಅದು ಅರ್ಧಕ್ಕೆ ತೆಗೆದ್ರು. ಯುರೋಪ್ ಇಲ್ಲಿದ್ದ ಅರ್ಧಕ್ಕೆ ತೆಗೆದ್ರು. ಧರ್ಮ್ ಸಿಕ್ಕಿದ್ದ ಅರ್ಧಕ್ಕೆ ತೆಗೆದ್ರು. ಯಾರು ಬ್ಯಾಕ್ವರ್ಡ್ ಮಂದಿನೂ ಉಳಿಸಲು ಹಿಂದಲಿದ್ದ. ಇದು ಇಷ್ಟೇ ಐತೆ ಇವ್ರದ್ದು ಬಿಜೆಪಿ ಅವ್ರದ್ದು ಇತಿಹಾಸ. ಇವತ್ತು ನೀವು ವಾರ್ಷಿಕೋತ್ಸವಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ. ನಿಜವಾಗಿ ನಾನು ಇವತ್ತು ನಿಮ್ಮ ಟೇಬಲ್ ಮೇಲೆ 10 ತಿಂಗಳ ಮೇಲೆ ಆಯ್ತು. ಕುಮಾರಸ್ವಾಮಿದ 550 ಎಕರೆ ಗ್ರಾನೈಟ್ ಪರ್ಮಿಷನ್ ಕೊಟ್ಟಿರಿ. ಆ ಟೇಬಲ್ ಮೇಲೆ ಐತೆ ಗೌರ್ನರ್, ನಿಮ್ಮ ಟೇಬಲ್ ಮೇಲೆ ಯಾಕೆ ಅದನ್ನ ಪರ್ಮಿಷನ್ ಕೊಡವಲ್ರಿ? ಜೊಲ್ಲೆ ಮಾಜಿ ಮಂತ್ರಿ ಹಾಕ್ಯದು ಫೈಲ್ ನಿಮ್ಮಲ್ಲಿ ಐತೆ. ಮುರುಗೇಶ್ ನಿರಾಣಿದು ಫೈಲ್ ನಿಮ್ಮಲ್ಲಿ ಐತೆ. ಜನಾರ್ದನ್ ರೆಡ್ಡಿದು ನಿಮ್ಮಲ್ಲಿ ಐತೆ. ಇವ್ರೆಲ್ಲಾರು ಬಿಟ್ಟು ಮುಂಜಾನೆ ಕೊಟ್ರು ಸಂಜೆಗೆ ನೋಟಿಸ್ ಕೊಡ್ತಾರಲ್ಲ, ನಿಮ್ಗೆ ನಾಚಿಗೆ ಬರ್ತದ ಗೌರವ್ರೆ? ಮಾನವ ಮರ್ಯಾದೆ ಏನೂ ಇಲ್ಲ ನಿನ್ಗ. ನೀನು ಸುಮ್ಮನೆ ಈ ಹುದ್ದೆ ಬಿಟ್ಟು ಅಲ್ಲಿ ಬಿಜೆಪಿ ಕಾರ್ಯಕರ್ತ ಆಗಿರ ಅಲ್ಲೇನೂ ಇಲ್ಲ. ದಯಮಾಡಿ ಸಿದ್ದರಾಮಯ್ಯನಂತ ಬ್ಯಾಕ್ವರ್ಡ್ ಲೀಡರ್ ನಮ್ಮ ಕರ್ನಾಟಕದಾಗ ಹುಟ್ಟೋದಿಲ್ಲ, ಮುಂದೆ ಹುಟ್ಟೋದಿಲ್ಲ, ಹಿಂದೆ ಹುಟ್ಟೋದಿಲ್ಲ ಅಂತ ನಾಯಕನ ನೀವು ಜಯಜಯವಧೆ ಮಾಡ್ತಾರಲ್ಲ, ರಾಜಕೀಯ ಬರಂಗಿಲ್ಲ. ರಾಷ್ಟ್ರಪತಿ ಮನವಿ ಮಾಡೋದಿಷ್ಟೇ. ಪ್ರತಿಭಟನೆಯಲ್ಲಿ ಕುರುಬ ಸಂಘದ ಜಿಲ್ಲಾ ಅಧ್ಯಕ್ಷ ಕೆ ಬಸವಂತಪ್ಪ, ನಗರ ಅಧ್ಯಕ್ಷ ನಾಗರಾಜ್ ಮಡ್ಡಿಪೇಟೆ, ಅಯ್ಯಣ್ಣ, ರಾಮಣ್ಣ ಸೇರಿದಂತೆ ಕುರುಬ ಸಮಾಜ ಬಾಂಧವರು ಭಾಗವಹಿಸಿದ್ದರು. ನಗರದ ಶ್ರೀ ಮಾಣಿಪ್ರಭು ದೇವಸ್ಥಾನದ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 185ನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ರಾಯಚೂರು ಸಿಟಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಗರದ ಅಧ್ಯಕ್ಷರಾದ ಅಕ್ಬರ್ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬೆಳಗಿನ ಉಪಹಾರ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಮಾಣಿಕಪ್ರಭು ದೇವಸ್ಥಾನದ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 185ನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ರಾಯಚೂರು ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಗರದ ಅಧ್ಯಕ್ಷರಾದ ಅಕ್ಬರ್ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳ ನೇತೃತ್ವದಲ್ಲಿ ಬೆಳಗಿನ ಉಪಹಾರ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂಧ ಮಕ್ಕಳಿಂದ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಿ ನಂತರ ನಗರ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಸಂಘಕ್ಕೆ ಶುಭವಾಗಲಿ ಎಂದು ಮಕ್ಕಳು ಹಾಡಿನ ಮೂಲಕ ಹಾರೈಸಿದರು. ಅಧ್ಯಕ್ಷರ ಅಮೃತ ಹಸ್ತದಿಂದ ಸಿಹಿ ಪ್ರಸಾದವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ 185ನೇ ವರ್ಷದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಒಬ್ಬ ಛಾಯಾಗ್ರಾಹಕನು ಒಂದು ಭಾವಚಿತ್ರವನ್ನು ತೆಗೆದರೆ ಅದು 1000 ವರ್ಷಗಳ ನಂತರವೂ ಸಹಿತ ಪುರಾತನ ನೆನಪುಗಳನ್ನು ಮರುಕಳಿಸಬಲ್ಲದು. ಅಂತ ಒಂದು ಮಹತ್ವದ ಸೇವೆ ಛಾಯಾಗ್ರಾಹಕನ ಸೇವೆಯಾಗಿರುತ್ತದೆ ಎಂದು ಹೇಳಿದರು. ಜಿಲ್ಲೆ ಹಾಗೂ ನಗರದ ಸರ್ವ ಛಾಯಾಗ್ರಾಹಕರು ಒಗ್ಗೂಡಿ ಸಂಘವನ್ನು ಸಂಘಟಿಸಿ ಬಲಪಡಿಸಬೇಕಾಗಿದೆ. ಸರ್ವರು ಸಹಿತ ಸಂಘದ ಸದಸ್ಯತ್ವವನ್ನು ಪಡೆದು ಸಂಘದ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಇದರ ಸದುಪಯೋಗವನ್ನು ಪಡೆಯಬಹುದಾಗಿದೆ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಹನುಮೇಶ್ ಕುಲಕರ್ಣಿ, ಹರೀಶ್ ವಜ್ರ, ಮಂಜುನಾಥ್, ಖಾಜಾ, ರಹೀಂ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗೂರ್ ಅವರನ್ನು ಜಿಲ್ಲೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ 5 ಕಲಾವಿದರಿಂದ ಒಕ್ಕೂಟದಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗ್ನೂರು ಅವರನ್ನು ಜಿಲ್ಲೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ಐಹಿಂದ್ ಕಲಾವಿದರ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಜುಲೈ ತಿಂಗಳಲ್ಲಿ ವರ್ಗಾವಣೆಗೊಂಡಿದ್ದು, ತೆರವಾದ ಹುದ್ದೆಗೆ ದತ್ತಪ್ಪ ಸಾಗ್ನೂರು ಇವರನ್ನು ಪ್ರಭಾರ ಅಧಿಕಾರಿಯಾಗಿ ನಿಯೋಜಿಸಲಾಗಿದೆ. ಆದರೆ ದತ್ತಪ್ಪ ಸಾಗ್ನೂರು ಅವರು 2019ರಲ್ಲಿ ಕೂಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕಲಾವಿದರೊಂದಿಗೆ ಅತ್ಯಂತ ಆತ್ಮೀಯವಾಗಿ ಬೆರೆಯುತ್ತಾರೆ. ಇಂತಹ ಅಧಿಕಾರಿ ಇರುವುದರಿಂದ ಇಲಾಖೆ ಅನುಷ್ಠಾನ ವೃದ್ಧಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ಸಾಂಸ್ಕೃತಿಕ ವಲಯದ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡದೆ ಜಿಲ್ಲೆಯಲ್ಲಿ ಮುಂದುವರಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅಲ್ತಾಫ್ ರಂಗಮಿತ್ರ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್, ಸಿಕೆ ಜೈನ್, ಶಿವಾನಂದ ಗೌಡ, ನಿರ್ಮಲಾ ಸೇರಿದಂತೆ ಅನೇಕರಿದ್ದರು. ತುರುವಿಹಾಳ್ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಗಾಂಧಿನಗರ, ತಿಡುಗೋಡ್ ಮತ್ತು ತುರುವಿಹಾಳ್ ಇಸ್ಪೇಟ್ ಜೂಜಾಟ ಮೇಲೆ ದಾಳಿ ಮಾಡಿ ಸುಮಾರು 1,22,150 ರೂಪಾಯಿ ಹಣವನ್ನು ಜಪ್ತಿ ಮಾಡಿ 23 ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ಪಿಎಸ್ಐ ಸುಜಾತ ಡಿಎನ್ ತಿಳಿಸಿದರು. ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಗಾಂಧಿನಗರ, ತಿಡಿಗೋಡ್ ಮತ್ತು ತುಳುವಿಹಾಳ ಇಸ್ಪೀಟ್ ಜೂಜಾಟ ಮೇಲೆ ದಾಳಿ ಮಾಡಿ ಸುಮಾರು 12,02,150 ಹಣವನ್ನು ಜಪ್ತಿ ಮಾಡಿ 23 ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಎಂದು ಪಿಎಸ್ಐ ಸುಜಾತ ಡಿಎನ್ ತಿಳಿಸಿದರು. ಗಾಂಧಿನಗರದ ಹಾಲಿನ ಡೈರಿ ಹತ್ತಿರ ನಡೆಯುತ್ತಿದ್ದ ಇಸ್ಪೀಟ್ ಜೂಜಾಟ ಅಡ್ಡೆ ಮೇಲೆ ದಾಳಿ ಮಾಡಿ 5 ಜನರನ್ನು ಬಂಧಿಸಿ 9,150 ಮತ್ತು 52 ಎಲೆ ಜಪ್ತಿ ಮಾಡಲಾಗಿದೆ. ಪಟ್ಟಣದ ಎಪಿಎಂಸಿಯಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿ 11 ಜನರನ್ನು ಬಂಧಿಸಿ 11,200 ರೂಪಾಯಿ ಮತ್ತು 52 ಎಲೆ ಜಪ್ತಿ ಮಾಡಲಾಗಿದೆ. ತುರುವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯ ತಿಡಿಗೋಳ ಗ್ರಾಮದ ಹೆಗಡೆ ಶರಣಪ್ಪ ಗೋಡೌನ್ ಹತ್ತಿರ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿ 7 ಜನರನ್ನು ಬಂಧಿಸಿ 11,800 ಮತ್ತು 52 ಇಸ್ಪೀಟ್ ಎಲೆಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು. ಸುಜಾತ ಪಿಎಸ್ಐ ಇವರ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ದಾಳಿಯಲ್ಲಿ ಠಾಣಾ ಸಿಬ್ಬಂದಿಗಳಾದ ವಿಶ್ವನಾಥ್ ರೆಡ್ಡಿ, ಅಮರೇಶ್, ಅಫ್ಜಲ್ ಪಾಷಾ, ಚೌಡಪ್ಪ, ವಿಶ್ವನಾಥ್ ಕುರಿ, ಪೋರಪ್ಪ, ಪ್ರಶಾಂತ್, ಮಹೇಶ್ ಬಾಬು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕುರ್ಚಿಗಾಗಿ ಮುಖಂಡರ ಮಧ್ಯೆ ವಾಗ್ವಾದ, ಬಹಿರಂಗಗೊಂಡ ಭಿನ್ನಮತ. ರಾಜಕೀಯ ದುರುದ್ದೇಶದಿಂದ ಸರ್ಕಾರ ಅಸ್ಥಿರಗೊಳಿಸಲು ಷಡ್ಯಂತ್ರ, ಸಚಿವ ಶರಣ ಪ್ರಕಾಶ್ ಪಾಟೀಲ್. ಬಿಜೆಪಿಯಿಂದ ಸರ್ಕಾರವನ್ನು ಬುಡಮೇಲು ಮಾಡುವ ಹುನ್ನಾರ, ಸಚಿವ ಬೋಸರಾಜ್. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ, ರಾಜ್ಯಪಾಲರ ವಿರುದ್ಧ ಆಕ್ರೋಶ. ನುಲಿಯ ಚಂದಯ್ಯನ ವಚನಗಳಲ್ಲಿ ಕಾಯಕ ನಿಷ್ಠೆ ಆದರ್ಶಗಳನ್ನು ಪಾಲಿಸಿ, ಅಪರ ಜಿಲ್ಲಾಧಿಕಾರಿ ಶಿವಪ್ಪ ಯಲ್ಲಪ್ಪ ಭಜಂತ್ರಿ. ವಿಕಲಚೇತನರಿಗೆ ರಾಜಕೀಯ ಮೀಸಲಾತಿ ಕಲ್ಪಿಸಿ, ಶಿವಶಂಕರ್ ಬಳೆ. ಪಡಿತರ ಚೀಟಿ ಪಡೆಯುವ ಮಾನದಂಡ ಸರಳೀಕರಿಸಲು ಒತ್ತಾಯಿಸಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ರಾಜ್ಯಪಾಲರ ವಜಾಗೊಳಿಸಲು ಆಗ್ರಹಿಸಿ ಕುರುಬರ ಸಂಘದಿಂದ ಪ್ರತಿಭಟನೆ. ಮಾಣಿಕಪ್ರಭು ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ 185ನೇ ವರ್ಷದ ವಿಶ್ವ ಚಾಹಕರ ದಿನಾಚರಣೆ. ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕರ ದತ್ತಪ್ಪ ಸಾಗ್ನೂರು ಮುಂದುವರಿಕೆಗೆ ಮನವಿ. ಮತ್ತು ತುರುವಿಹಾಳ ಇಸ್ಪೀಟ್ ಅಡ್ಡೆಗಳ ಮೇಲೆ ದಾಳಿ, 1.22 ಲಕ್ಷ ಹಣ ಜಪ್ತಿ. ವಾರ್ತೆಗಳನ್ನು ಪ್ರಯತ್ನಿಸಿದವರು
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.